ಪರಿಶಿಷ್ಟದೊಳಗಿದ್ದೇವೆ. ಅಲ್ಲೇ ಉಪನಿಷತ್ ಸಿದ್ಧಾಂತ ಯಾವ ರೂಪದೊಳಗಿದ್ದುಕೊಂಡಿರುತ್ತೆ ಅನ್ನುವಂಥ ವಿವೇಕವನ್ನ ನಾವು 23ನೇ ತುಳಿಕಿನೊಳಗ ನೋಡ್ಬೇಕಾಗಿರೋದು. ನಿನ್ನಿನ ದಿನ ಶಂಕರಾಚಾರ್ಯರ ಸಾಂಪ್ರದಾಯಿಕ ಸಿದ್ಧಾಂತದ ಬಗ್ಗೆ ಬಹಳ ಮಾರ್ಮಿಕವಾಗಿ ಗೌಡಪಾದಾಚಾರ್ಯರನ್ನು ಅನುಸರಿಸಿಕೊಂಡು ಅಲ್ಲಿ ಪ್ರಸ್ತುತಪಡಿಸಿಕೊಂಡು ಬಂದಾರ. ಇನ್ನ ಇವತ್ತಿನ ಈ 23ನೇ ತುಳಿಕಿನೊಳಗೆ ಉಪನಿಷತ್ತುಗಳಿಗೆ ತಾತ್ಪರ್ಯವನ್ನು ಕಲ್ಪಿಸಿರುವ ರೀತಿ, ಅವರು ದ್ವೈತಿಗಳಿರಬಹುದು ಅದ್ವೈತಿಗಳಿರಬಹುದು, ಯಾವ ಭಿನ್ನ ಮತ್ತವರು ಕೂಡ ಇಲ್ಲೇ ಉಪನಿಷತ್ತು ಏನ್ ಹೇಳ್ತತಿ ಅಂತ ಅದನ್ನ ಹ್ಯಾಗ ಕಲ್ಪಿಸ್ಯಾರ ಅನ್ನೋ ರೀತಿ ಹೇಗೈತಿ ಅಂತ ಇಲ್ಲಿ ಹೇಳ್ಕೊಂಡು ಬಂದ. ಇದು ಪರಿಶಿಷ್ಟ ಅಂದ್ರ ಹಿಂದೇನು ಮೊದಲನೇ ಯಾವುದು ಸತ್ತು ಚಿತ್ತು ಆನಂದ ಅಥವಾ ಇರುವಿನ ಪರಮಾರ್ಥ ಅರಿವಿನ ಪರಮಾರ್ಥ ಆನಂದದ ಪರಮಾರ್ಥ ಇವೆಲ್ಲವನ್ನ ಉಪನಿಷತ್ತಿಗೆ ಅನುಸರಿಸಿಕೊಂಡು ಓದ್ ಮಾಡ್ಕೊಂಡು ಬಂದಾರೆ. ಅನುಭಾವಿಗಳು ಸಾರ್ವತ್ರಿಕ ಪರಿಪೂರ್ಣ ಅನುಭವದಿಂದೊಡಗೂಡಿ ಅದನ್ನ ಇಲ್ಲಿ ತನಕನೂ ವಿಷದಪಡಿಸಿಕೊಂಡು ಬಂದಾರಲ್ಲ, ಅದನ್ನೀಗ ಪರಿಶಿಷ್ಟದೊಳಗೆ ಏನ್ ಮಾಡಕತ್ತಾರ ಅಂದ್ರೆ ತೇಜಪ್ಪ ಹಾಕಿ 24 ಕ್ಯಾರೆಟ್ ಬಂಗಾರ ಇದು ಐತೋ ಇಲ್ಲೋ ಅಂತ ನೋಡ್ಲಿಕ್ಕತ್ತಾರ. ಇದು ಯಥಾರ್ಥವಾಗಿ ಪಂಡಿತರ ಸ್ವತ್ತು, ನಮ್ಮ ಸ್ವತ್ತು ಅಲ್ಲಿದೆ. ಯಾಗ ಇದನ್ನ ಅನುಭಾವಿಗಳು ಹಿಡಿಯುವುದು ತುಂಬಾ ಕಷ್ಟ. ನಾವೇನೋ ಇದ್ರಾಗ ಪ್ರವೇಶಿಯಾಗಿ ಹೇಳಿಕತ್ತೇವೆ ಅಂತಂದ್ರು ಕೂಡ ಆದ್ರೆ ಅದನ್ನ ಅನುಭವಕ್ಕೆ ಅನುಸರಿಸಿಕೊಂಡ ನಿರ್ಣಯ ಮಾಡ್ಬೇಕಲ್ಲ, ಅದು ಬಹಳ ಮಹತ್ವ ಇದೆ. ಅದಕ್ಕನೇ ಇದಕ್ಕೆ ಪರಿಶಿಷ್ಟ ಅಂತ ಕರೆದಿದೆ. ಬಂಗಾರ ಹಾಗ ಅಗ್ನಿಯಲ್ಲಿ ಪುಟ್ಟಿಕ್ಕಿ ಅದನ್ನ 24 ಕ್ಯಾರೆಟಿಗೆ ಹೋದ ತನಕ ಹೇಗ ಅದನ್ನ ಪುಟಗೊಳಿಸ್ತಾರೋ ಹಾಗಿಲ್ಲೇ ಉಪನಿಷತ್ತುಗಳು ಹೇಳಿ ಅವ್ರಪ್ಪ ನಂಬಿಕೊಂಡು ಹೋಗ್ಬಿಡ್ಬೇಕು ಅಂತ ಸಾಮಾನ್ಯರ ಸ್ಥಿತಿ ಇರ್ತಾವ. ಅಲ್ಲಿ ಅವ್ರೇನು ಹೆಚ್ಚು ವ್ಯವಹಾರ ಮಾಡೋದಿಲ್ಲ. ನಂಬಿ ಉಪನಿಷತ್ತು ಹೇಳೈತಿ ಅಂದ್ಮೇಲೆ ಅದು ಅನುಭಾವಿಗಳ ಮತ್ತು ಅಪೌರುಷವಾಗಿರುವಂತಹ ಸಿದ್ಧಾಂತ. ಅದು ಎಲ್ಲರ ಅನುಭವವನ್ನು ಕ್ರೋಢೀಕರಿಸಿಕೊಂಡ ಉಪನಿಷತ್ತು ಇರುತ್ತೆ. ಅದು ಸಿದ್ಧಾಂತ. ಅದಕ್ಕೆ ಅದನ್ನ ನಂಬಿಕೊಂಡು ಹೋಗ್ಬಿಟ್ರೆ ಸಾಕು. ಇದೆಲ್ಲ ಒಳಭೇದಗಳನ್ನು ತಗೊಂಡು ನಮಗೆ ಏನಾಗಬೇಕಾಗೈತಿ ಅಂತ ಸಾಮಾನ್ಯ ಜಿಜ್ಞಾಸಕನಲ್ಲಿ ಆ ರೂಪಗಳಿರುತ್ತೆ. ಆದ್ರೆ ಇಲ್ಲೇ ಅದನ್ನ ಯಥಾರ್ಥವಾಗಿ ಅನುಭವಕರ ಅನೇಕ ವಿಕ್ಷೇಪಗಳು, ರಹಸ್ಯಗಳು ಅಡಗಿಕೊಂಡಾಗ ಅವನ್ನು ಒಂದೊಂದಾಗಿ ಅವರು ವಿಷದಪಡಿಸಿಕೊಂಡು ಹೊರಟ. ಅದಕ್ಕೆ ಯಾರ್ಯಾರಿಗೆ ಯಾರ ಅಂತಃಕರಣಕ್ಕ ಅದು ಅನುಭವಕ್ಕೆ ಎಷ್ಟೆಷ್ಟರ ಮಟ್ಟಿಗೆ ಬರ್ತತಿ ಅಂತ ನೋಡಿಕೊಂಡು ಈಗ ಉಪನಿಷತ್ತಿಗೆನ ತಾತ್ಪರ್ಯವನ್ನು ಕಲ್ಪಿಸುವ ರೀತಿ ಅಂತ ನೋಡಲ್ಲ. ಹೇಗೆ ಟೈಟಲ್ ಹೇಗದ ನೋಡ್ರಿ, ಉಪನಿಷತ್ತಿಗೆನ ತಾತ್ಪರ್ಯವನ್ನ ಅನುಭಾವಿಗಳಾಗಲಿ, ಜಿಜ್ಞಾಸುಗಳಾಗಲಿ, ಅನ್ಯ ವೇದಾಂತಿಗಳಾಗಲಿ, ದ್ವೈತಿಗಳಾಗಲಿ ಇಲ್ಲಿ ಯಾವ್ಯಾವ ರೂಪದೊಳಗೆ ಉಪನಿಷತ್ತಿಗೆ ಅರ್ಥವನ್ನ ಕಲ್ಪಿಸಿಕೊಂಡಾರ ಅನ್ನೋದರ ರೀತಿ. ಅದು ಹಾಗ ನಾವು ಉಪನಿಷತ್ತನ್ನ ಅಧ್ಯಯನ ಮಾಡಬೇಕು ಅನ್ನೋದೊಂದು ರೀತಿ. ಇಲ್ಲಿ ಉಪನಿಷತ್ತುಗಳಲ್ಲಿ ಇತ್ತಂತೆ ಸಿದ್ಧಾಂತವೆಂದೇನು ಬಾಯಿ ಬಿಟ್ಟು ಹೇಳಿರುವುದಿಲ್ಲ. ಉಪನಿಷತ್ತಿನೊಳಗೆ ಏನು ಇಂಥದ್ದ ಸಿದ್ಧಾಂತ ಅಂತೇಳಿ ಬಾಯಿ ಬಿಟ್ಟೇನು ಅದು ಹೇಳಿಲ್ಲ. ಜನರು ತಮ್ಮ ತಮ್ಮ ಅಧಿಕಾರ ಭೂಮಿಕೆಯ ವಾಸನೆಯಿಂದ ಅವಕ್ಕೆ ಬೇರೆ ಬೇರೆ ಅರ್ಥವನ್ನು ಮಾಡುತ್ತಿರುತ್ತಾರೆ. ಅದು ಮೂಲ ಉಪನಿಷತ್ತು ಅಂದ್ರ ಬ್ರಹ್ಮವಿದ್ಯೆಯ ಸ್ವರೂಪ.
ಅಲ್ಲಿ ಮತ್ತೊಂದನ್ನ ಪ್ರತಿಪಾದನೆ ಮಾಡೇ ಇಲ್ಲ. ಒಂದು ವೇಳೆ ಕೆಲವೊಂದು ಉಪನಿಷತ್ತಿನೊಳಗ ಉಪಾಸನ ಹೇಳ್ಯಾರ, ಕರ್ಮಾಂಗ ಉಪಾಸನ ಹೇಳ್ಯಾರ, ಇಲ್ಲಂತಲ್ಲ. ಆದ್ರೆ ಅದರ ತಾತ್ಪರ್ಯ ಏನು? ಉಪಾಸನಾ, ಕರ್ಮಾಂಗ ಉಪಾಸನಾದಿಗಳನ್ನ ಧ್ಯಾನ ಹೇಳ್ಯಾರ, ನಿಧಿಧ್ಯಾಸ ಹೇಳ್ಯಾರ, ಇವನ್ ಎಲ್ಲ ಹೇಳೋದ್ರಿಂದ ಅದರ ತಾತ್ಪರ್ಯ ಏನು? ಬ್ರಹ್ಮತತ್ವವನ್ನ ತಿಳಿಯುವುದಕ್ಕ ತಾನೇ ಅದು. ಉಪನಿಷತ್ತಿನ ತಾತ್ಪರ್ಯ ಏನು? ಉಪಾಸನೆ ಹೇಳಬೇಕಾದ್ರೂ ಇವನ ಅಂತಃಕರಣ ಶುದ್ಧಿ ಮಾಡಿಕೊಂಡು ಬ್ರಹ್ಮ ಪದವನ್ನ, ಬ್ರಹ್ಮ ತತ್ವವನ್ನ ತಿಳಿಯುವುದಕ್ಕೋಸ್ಕರ ನಾವು ಸಹಕಾರಿ ರೂಪದೊಳಗೆ ಹೇಳಿರು. ಉದ್ದೇಶ ಏನು? ಬ್ರಹ್ಮ ಸ್ವರೂಪ ಕಾಣೋದೆ, ಬ್ರಹ್ಮ ತತ್ವದಲ್ಲಿ ನಿಲ್ಲುದೆ. ಹಾಗ ಇಲ್ಲೇ ಅದೇನು ಬಾಯಿ ಬಿಟ್ಟು ಉಪನಿಷತ್ಕಾರರು ಯಾರು ಆ ರೂಪದೊಳಗೆ ಹೇಳಿಲ್ಲ. ಜನರು ತಮ್ಮ ತಮ್ಮ ಅಧಿಕಾರ ಭೂಮಿಕೆಯ ವಾಸನೆಯಿಂದ, ಜನರು ಅಂದ್ರ ಯಾರು? ಇಲ್ಲೇ ಬ್ರಹ್ಮತತ್ವವನ್ನ ತಿಳಿಯಲು ಬಂದಿರುವಂತ ಸಾಧಕರು, ಅವ್ರಿಗೆ ಜನರು ಅಂತ ಕರೆದಾರೆ. ಅಧಿಕಾರ ಭೂಮಿಕೆಯ ವಾಸನೆಯಿಂದ ಅವಕ್ಕೆ ಬೇರೆ ಬೇರೆ ಅರ್ಥವನ್ನು ಮಾಡುತ್ತಿರುತ್ತಾರೆ. ಅದ್ವೈತಿಗಳು ಉಪನಿಷತ್ತುಗಳಿಗೆ ಹೇಗೆ ಅರ್ಥವನ್ನು ಮಾಡಿ ಅದ್ವೈತವನ್ನು ಅದಕ್ಕೆ ಹೊಂದಿಸುತ್ತಾರೆ ಎಂಬುದನ್ನು ಈ ದಿನ ನಾನು ಸ್ವಲ್ಪ ಮಟ್ಟಿಗೆ ತಿಳಿಸುತ್ತೇನೆ ಅಂತ ಗ್ರಂಥಕರ್ತರ ಅಭಿಪ್ರಾಯ ಕೊಟ್ಟಾರಿಲ್ಲೇ. ಇದಕ್ಕಾಗಿ ತೈತ್ತರಿ ಉಪನಿಷತ್ತನ್ನು ಉದಾಹರಣೆಯಾಗಿ ತೆಗೆದುಕೊಳ್ಳಲಾಗುವುದು. ತೈತ್ತರಿ ಉಪನಿಷತ್ ನಮ್ಮಲ್ಲೇ ತಿಳ್ಕೊಂಡು ಬಂದಾರಲ್ಲ ಸಿದ್ಧಾರೂಢ, ಅದಕ್ಕೆ ಇಲ್ಲಿ ನಾವು ನೋಡಿದ್ರಲ್ಲೇ ಶಿಕ್ಷಾವಲ್ಲಿ, ಆಮೇಲೆ ಭೃಗುವಲ್ಲಿ, ಆಮೇಲೆ ಆನಂದವಲ್ಲಿ ಅಂತ ಹೇಳಿ 3 ವಲ್ಲಿಗಳಿಂದ ಕೂಡಿಕೊಂಡ. ಶಿಕ್ಷಾವಲ್ಲಿ ಒಳಗೆ ಏನ್ ಹೇಳ್ಯಾರ ನೋಡಲ್ಲಿ, ಅದಕ್ಕೆ ಅಲ್ಲಿ ನೋಡಲ್ಲಿ ಅಲ್ಲಿ ಸಾಧನ ಉಪಾಸನೂ ಹೇಳ್ಯಾರ. ಎಲ್ಲೇ ಶಿಕ್ಷಾವಲ್ಲಿ ಒಳಗೆ. ಭೃಗುವಲ್ಲಿ ಒಳಗ ನೋಡಲ್ಲಿ ಮತ್ತ ಪ್ರಾರಂಭ ಆತ್ಮನ ಸ್ವರೂಪವನ್ನ ಹೇಳ್ಕೊಂಬಂದ. ಆ ಆತ್ಮ ಸ್ವರೂಪದೊಳಗ ಆನಂದ ರೂಪ ಹೆಂಗೈತಿ ಅಂತ ಕೊನೆ ಆನಂದ ವಲ್ಲಿ ಒಳಗೆ ಹೇಳ್ಕೊಂಬಂದ. ಅದಕ್ಕೆ ಈಗ 3 ವಲ್ಲಿಗಳಿಂದ ಕೂಡಿಕೊಂಡಿರುವ ತೈತ್ತರಿ ಉಪನಿಷತ್ತನ್ನ ಆಧಾರವಾಗಿ ಅದನ್ನ ಇಲ್ಲಿ ವಿವೇಕ ಮಾಡಿದ್ರೆ ಈ ಉಪನಿಷತ್ತಿನ ತಾತ್ಪರ್ಯದೊಳಗ ಅದ್ವೈತಿಗಳಾಗಿರ್ಬೋದು, ಈಗ ಎಲ್ಲರನ್ನೂ ಪರಿಗಣನೆಗೆ ತಗೊಂಡಿಲ್ಲ, ದ್ವೈತಿಗಳನ್ನ, ಮತವಾದಿಗಳನ್ನ. ಇಲ್ಲಿ ಅದ್ವೈತಿಗಳ ಅಲ್ವಾ ನಾವೆಲ್ಲರೂ ಆ ಅದ್ವೈತಿ ತತ್ವದೊಳಗೆ ಇವ್ರು ಹೆಂಗ ಅದನ್ನ ಕಲ್ಪನಾ ಮಾಡ್ಕೊಂಡಾರ, ಉಪನಿಷತ್ತಿನ ತಾತ್ಪರ್ಯ ಯಾವ ರೂಪದೊಳಗಿದ್ದುಕೊಂಡಿದೆ ಅಂತ ಇವ್ರು ಕಲ್ಪಿಸಿಕೊಂಡಾರಲ್ಲ, ಅದನ್ನ ಇಲ್ಲಿ ವಿಷದಪಡಿಸ್ತಾರ. ಈ ಉಪನಿಷತ್ತಿನಲ್ಲಿ ಮೊದಲು ಸಾಧನ ಭಾಗವಾದ ಕರ್ಮೋಪಾಸನೆಗಳು ಜ್ಞಾನಕ್ಕೂ ಇರುವ ಸಂಬಂಧವನ್ನು ತಿಳಿಸಿರುತ್ತವೆ. ಯಾವ ಉಪನಿಷತ್ತು? ತೈತ್ತರಿ ಉಪನಿಷತ್ತಿನೊಳಗ ಅಲ್ಲಿ ಸಾಧನ ಭಾಗ ಅಂದ್ರೆ ಕರ್ಮೋಪಾಸನೆಗಳಿಗೂ ಜ್ಞಾನಕ್ಕೂ ಇರುವ ಸಂಬಂಧವನ್ನು ತಿಳಿಸಿರುತ್ತದೆ. ಆಮೇಲೆ ಬ್ರಹ್ಮಜ್ಞಾನವನ್ನು ಹೇಳಿರುತ್ತದೆ. ಜ್ಞಾನವು ಉಪಾಸನೆಯಂತೆ ಕರ್ತೃತಂತ್ರವಾಗಿರದೆ ವಸ್ತುತಂತ್ರವಾಗಿರುತ್ತದೆ ಎಂದು ಈ ಜ್ಞಾನವನ್ನು ಪ್ರಧಾನವಾಗಿ ಹೇಳುವುದಕ್ಕೆ ಉಪನಿಷತ್ತುಗಳು ಹೊರಟಿವೆ ಎಂದು ಅದ್ವೈತಿಗಳು ಹೇಳುತ್ತಾರಾದ್ದರಿಂದ ಜ್ಞಾನ ಭಾಗವನ್ನೇ ಇಲ್ಲಿ ನಾವು ವಿಚಾರಕ್ಕೆ ತೆಗೆದುಕೊಳ್ಳಬೇಕಾಗಿದೆ. ಜ್ಞಾನ ಭಾಗವನ್ನ ವಿಚಾರಕ್ಕೆ ತಗೊಂಡರ ಮತ್ತೆ ಜ್ಞಾನ ಯಾವ ರೂಪದಿಂದ ಇದ್ದುಕೊಂಡದ ಅನ್ನೋದನ್ನು ಹೇಳ್ತಾರೆ ನೋಡ್ರಿ. ಜ್ಞಾನ ಯಥಾರ್ಥವಾಗಿ ಜ್ಞಾನ ಯಾಗದ ಅಂತ ಇಲ್ಲಿ ಹೇಳ್ಕೊಂಡ. ಏನಂತ ಹೇಳ್ಯಾರ? ಜ್ಞಾನವು ಉಪಾಸನೆಯಂತೆ ಕರ್ತೃತಂತ್ರವಾಗಿರದೆ. ಕರ್ತೃತಂತ್ರ ವಸ್ತುತಂತ್ರ ಅಂದ್ರೆ ಏನು ಅಂತ ನಾವು ಮೊದಲು ಗೊತ್ತು ಮಾಡ್ಬೇಕಲ್ವಾ. ಕರ್ತೃತಂತ್ರ ಅಂದ್ರೆ ಅದು ಆ ಕರ್ತೃವಿಗೆ ಅಧೀನವಾಗಿರುತ್ತೆ. ಇವಾಗ ಉದಾಹರಣೆಗೆ, ಇಲ್ಲಪ್ಪ ನಾಳೆ ನಾನು ಊರಿಗೆ ಹೋಗ್ಬೇಕು ಅಂತ ಹೇಳಿದ ಆ ಕರ್ತೃ. ಅವ ಗಾಡಿ ಮುಖಾಂತರ ಹೋಗ್ಬೋದು, ನಡ್ಕೊಂಡರ ಹೋಗ್ಬೋದು, ಅಥವಾ ಕುದುರೆ ಗಾಡಿ ಹತ್ಕೊಂಡು ಹೋಗ್ಬೋದು, ಅಥವಾ
ದ್ವಿಚಕ್ರ ವಾಹನ ಬಳಸ್ಕೊಂಡು ಹೋಗ್ಬೋದು, ಕಾರ್ ತಗೊಂಡು ಹೋಗ್ಬೋದು, ಇಲ್ಲ ಅಂದ್ರೆ ನಾಳೆ ಹೋಗದೇನೆ ಇರಬಹುದು. ಅವನ ಇಚ್ಛಾ ಅದು. ಇದಕ್ಕೆ ಕರ್ತು ತಂತ್ರ ಅಂತ. ಉಪಾಸನಾದಿಗಳೆಲ್ಲವೂ ನೀವು ಕರ್ಮಾಂಗ ಉಪಾಸನೆ ಮಾಡ್ರಿ, ಉಪಾಸನೆಗಳನ್ನ ಮನೋ ಉಪಾಸನೆಗಳನ್ನಾದ್ರೂ ಮಾಡ್ರಿ. ಇದು ಕರ್ತೃತಂತ್ರಕ್ಕೆ ಸಂಬಂಧಪಟ್ಟಿರುವಂತಹದ್ದು. ಹೋಗ್ಬೋದು ಊರಿಗೆ ನಾಳೆ, ಅಥವಾ ಬಿಡ್ಬೋದು. ಮನಸ್ಸು ಬಂದ್ರೆ ಹೋಗ್ಬೋದು, ಇಲ್ಲ ಅಂದ್ರೆ ಬೇಡ ಬಿಡ ನಾಳೆ ಹೋಗೋಣ ಅಂತ ಹೇಳಿ ಹೇಳ್ಬೋದು. ಅದು ಕರ್ತೃವಿನ ಅಧೀನವಾಗಿರುತ್ತೆ. ಆದ್ರೆ ವಸ್ತುತಂತ್ರ ಆಗಿರುವುದಿಲ್ಲ. ವಸ್ತುತಂತ್ರ ಆಗಿರುವುದಿಲ್ಲ. ಇದು ಬಹಳ ಈ ವಿದ್ಯಾ ಉಪಾಸನೆಗಳು ಬಹಳ ಮಾರ್ಮಿಕವಾಗಿ ಇದನ್ನ ಅಲ್ಲಿ ಬಳಸಿಕೊಂಡು ಬಂದಾರ. ಅದಕ್ಕೆ ನಾವ್ ಇಲ್ಲಿ ನೋಡ್ಬೇಕಾದಾಗ ಅಲ್ಲಿ ಆ ರೂಪದೊಳಗೆ ವಸ್ತುತಂತ್ರ ಅಂದ್ರೆ ಏನು ಅಂದ್ರ, ವಸ್ತು ಹೇಗಿರ್ತತಿ ಹಾಗ ತಿಳಿಯುವುದು. ವಸ್ತು ಹೇಗಿರ್ತತಿ ಹಾಗ ತಿಳಿಯುವುದು. ಅದನ್ನ ಬೇರೆ ರೂಪದೊಳಗೆ ತಿಳಿಲಿಕ್ಕೆ ಎಂದೂ ಆಗೋದಿಲ್ಲ. ಆನೆಯನ್ನ ಆನೆ ಅಂತ ತಿಳಿಬೇಕಿ ವಿನ ಒಂಟೆ ಅಂತ ತಿಳಿಲಿಕ್ಕೆ ಆಗೋದೇ ಇಲ್ಲ. ವಸ್ತು ಹೆಂಗಿರ್ತೈತೋ ಹಾಗ ತಿಳಿಯೋದು. ಈಗ ಒಂದು ನದಿಯನ್ನ ನದಿ ಅಂತನ ತಿಳಿಬೇಕಿ ವಿನ ಬೆಟ್ಟ ಅಂತ ತಿಳ್ಕೊಂಡ್ರೆ, ಇಲ್ಲ ನಾ ಇದನ್ನ ಬೆಟ್ಟ ಅಂತ ತಿಳ್ಕೊತೇನೆ, ಆ ನದಿ ಪರಿವರ್ತನ ಹೊಂದಿ ಬೆಟ್ಟದ ಆಕಾರ ಆಗಬೇಕು ಅಂತ ಎಷ್ಟು ಹಠ ಮಾಡಿದ್ರು ಅದಾಗೋದಿಲ್ಲ. ಇದಕ್ಕೇನಂತಾರ ವಸ್ತುತಂತ್ರ ಅಂತ. ಕರ್ತೃತಂತ್ರದೊಳಗ ಅದು ಕರ್ತೃವಿನ ಅಧೀನ ಇರ್ತದೆ. ನಾವು ಅದನ್ನ ಮಾಡಬಹುದು, ಬಿಡಬಹುದು. ಆ ಸಲಕರಣೆಗಳನ್ನು ಯಾವ್ದಾದ್ರು ಬಳಸ್ಕೋಬಹುದು. ಕರ್ಮಾಂಗ ಉಪಾಸನೆ ಮಾಡಬೇಕಾದಾಗ ಅನೇಕ ಕಾರಿಕೆಗಳನ್ನ ಬಳಸ್ಕೋತಾರೆ. ಅರಿಶಿನ, ಕುಂಕುಮ, ಫಲ, ಪುಷ್ಪಾದಿಗಳು ಇವೆಲ್ಲ ಬಳಸ್ಬೇಕಂದ್ರೆ ನಾವು ಉಪಾಸನೆ, ಕರ್ಮಾಂಗ ಉಪಾಸನೆ ಮಾಡುವ. ದೇವಿಗೆ ಅಲಂಕಾರ ಮಾಡೋದು, ಪೂಜಾ ಮಾಡೋದು ಈಗ ನಿತ್ಯ ದೇವಸ್ಥಾನದೊಳಗೆ ನಡೆದಲ್ಲ. ಅವ ಅದನ್ನ ಮಾಡಬೇಕಂತ ಹೇಳಿ ನೇಮಿಲ್ಲ. ಎಷ್ಟು ಅಲಂಕಾರ ಪೂರಿತವಾಗಿ ಮಾಡ್ಯಾನ ಅನ್ನೋದಕ್ಕನ ಬಂದವರ ಮನಸ್ಸು ಪ್ರಸನ್ನಾಗಿ ಆ ಮೂರ್ತಿ, ದೇವಸ್ಥಾನದೊಳಗಿರುವ ಮೂರ್ತಿಯನ್ನು ನೋಡಿ ಏನ್ ಎತ್ತು ಬರುವಂಗ ಅಲಂಕಾರ ಮಾಡ್ಯಾನಲ್ಲಪ್ಪ ಅಂತ ಹೇಳಿ ಅವಂಗ ಸಂಭಾವನೆ ಕೊಡ್ತಾನ, ದಕ್ಷಿಣೆ ಹಾಕ್ತಾನ ಅವನ್ ತಟ್ಟೆಗೆ. ಅದೇ ಏನಿಲ್ಲ ಅಂದ್ರೆ ಒಂದಿಟ್ಟು ಅರ್ಶಿನ, ಗಂಧ, ಕುಂಕುಮ ಹಚ್ಚಿ 2 ಊರಿನ ಕಡ್ಡಿ ಬೆಳೆದು ಬೆಳಗ್ಗೆ ಅವಾಗೇನು ವಸ್ತ್ರಗಳನ್ನು ಧಾರಣ ಇಲ್ಲ, ಏನಿಲ್ಲ, ಎಂತಿಲ್ಲ, ಹಂಗ ಇಟ್ರಾಮೆ ಕೊಡ್ತಾನ. ಮತ್ತೆ ಆ ದೇವರ ದರ್ಶನಕ್ಕೆ ಬಂದವರ ಮನಸ್ಸು ಪ್ರಸನ್ನ ಆಗೋದಿಲ್ಲ. ಅನೇಕ ವಿಧವಾಗಿ ಆ ದರ್ಶನಕಾರರಲ್ಲಿ ಒಡ ಮೂಡ್ತದಲ್ಲ, ಏನಪ್ಪ ಇವಾಗ ಪೂಜೆ ಯಾವ ರೂಪದೊಳಗೆ ಮಾಡ್ಯಾನ, ಇಲ್ಲಿ ಅಲಂಕಾರ ಇಲ್ಲ, ಅದಿಲ್ಲ, ಈದಿಲ್ಲ, ಹೂವಿಲ್ಲ, ಪತ್ರ ಇಲ್ಲ, ಹೀಗೆಲ್ಲ ಅನೇಕ ವಿಧಗಳ. ಯಾಕೋ ನೀವು ಸಂಭಾವನೆ ಕೊಡ್ತಾರೋ ಇಲ್ಲೋ, ಈಗ ಯಾಕೆ ಮಾಡ್ಲಿಕ್ಕತ್ತಿ ಅಂತ ಕೇಳ್ತಾರಿಲ್ಲ ನೋಡಲ್ಲಿ. ಇವೆಲ್ಲ ಕರ್ತೃತಂತ್ರ. ಅಂದ್ರೆ ಅವ ಕರ್ತೃ ಅದವ, ಮಾಡಿದ್ರೆ ಮಾಡಿದ, ಬಿಟ್ರೆ ಬಿಟ್ಟ. ಆದ್ರೆ ವಸ್ತುತಂತ್ರ ಹಂಗಾಗೋದಿಲ್ಲ. ಅದೇನ್ ಮಾಡಿದ್ರು ಅದರ ಸ್ವರೂಪದೊಳಗೆ ಇರ್ತದೆ ವಿನ ಮತ್ತೊಂದು ರೂಪದೊಳಗೆ ಅದು ಮಾಡ್ಲಿಕ್ಕೆ. ನೀ ಎಷ್ಟು ವರ್ಷ ತಪಸ್ಸಿ ಕೂತು ಒಂದು ಕರಿ ನಾಯಿನ ಬಿಳಿ ನಾಯಿನ ಮಾಡ್ತಿರ್ತೀನಿ ಅಂತ ಹಠದಿಂದ ನೀವು ಕೂತ್ರು ಅದಾಗೋದಿಲ್ಲ. ಅದು ಸಾಧ್ಯನೇ ಇಲ್ಲ. ಅದು ಹಂಗೆ ಇರೋದು. ಯಾವ ವಸ್ತುನು ಚೇಂಜ್ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಇದಕ್ಕೆ ವಸ್ತುತಂತ್ರ ಅಂತ ಕರೆ. ಅದ್ಯಾಕ್ರಿ ಕೆಲವೊಂದು ಪುರಾಣ ಅದ ಕಥೆಗಳೊಳಗ ಏನೆಲ್ಲ ಮಾಡಿದ್ದು ಉಂಟಲ್ಲ, ಅದು ಪುರಾಣ, ಅನುಭವನೂ ಅಲ್ಲ, ಶಾಸ್ತ್ರನೂ ಅಲ್ಲ, ಉಪನಿಷತ್ಕಾರರು ಅಲ್ಲಿನೂ ಇಲ್ಲ. ಪುರಾಣದೊಳಗೆ ಅಂತ ಕಥೆಗಳು ಬರೋದು ಬಹಳ. ಒಂದು ನಾಯಿ ಆಶ್ರಮದಾಗಿತ್ತಂತ. ಆ ಋಷಿಗಳು ಬಹಳ ಸಿದ್ಧಿ ಪುರುಷರು. ಅವಾಗ ನಾಯಿ ಒಂದಿನ ಓಡ್ಕೋತ ತೇಕ್ ಬಂತಂತ. ಯಾಕೋ ಅಂದ್ರಂತ. ಇಲ್ಲಪ್ಪ, ನನಗ ಹಿಂದೊಂದು ತೋಳ ಬೆನ್ನತ್ತಿತ್ತು, ಅದಕ್ಕೆ ಅದರ ಕಣ್ಣು ತೆಪ್ಪಿಸ್ಕೊಂಡು ಬರ್ಬೇಕಾದ್ರೆ ನನಗ ಸಾಕಾಗಿ ಹೋತಪ್ಪ. ನಿನ್ನ ಆಶ್ರಮದ ಆಹಾರ ತಿಂದು ನನ್ನಲ್ಲಿ ಅಂತ ಶಕ್ತಿನೂ ಇಲ್ಲ, ಅದ್ರ ಕೂಡಿ ಹೋರಾಡ್ಬೇಕಂತಂದ್ರೆ ಅದಕ್ಕೆ ನಾನು ಹುಲಿ ಮಾಡಿಬಿಟ್ರೆ ಎಲ್ಲಾ ಪ್ರಾಣಿನೂ ಹೆದರ್ತಾವು
ನಕ್ರ. ನೋಡಿ, ನಾಯಿಗೆ ಆಸೆ ಯಾಕೆ ಬಂದೈತಿ? ಹುಲಿ ಮಾಡಿದ ಸಮಾಧಾನ ಇರ್ತೈತಿ ಅಂತ ನೋಡ್ರಿ. ವೃತ್ತಿ ಈ ಪ್ರವೃತ್ತಿ ಮಾರ್ಗದವ್ರಿಗೆ ಎಂದೂ ಸಮಾಧಾನ ಇರುವುದಿಲ್ಲ ಅನ್ನೋದಕ್ಕೆ ದೃಷ್ಟಾಂತ ಅಲ್ಲ. ಏನೋ ಕಮಂಡಲದೊಳಗೆ ನೀರು ತಗೊಂಡು ಗೊಜ್ಜಿದ ತಕ್ಷಣ ಹುಲಿ ಆದ. ಆ ಹುಲಿ ಹಸುವಿನಿಂದ ಮತ್ತೊಂದು ಪ್ರಾಣಿ ಕೊಂದ ತಿನ್ಬೇಕಲ್ಲ. ಈ ನಾಯಿ ಆದ್ರೆ ಏನೋ ಒಂದ್ ಸ್ವಲ್ಪ ಅನ್ನ ಪ್ರಸಾದ ಅದು ಇದು ಉಳಿದದ್ದು ಹಾಕಿದ್ರೆ ತಿಂದು ಸುಮ್ಮನೆ ಇರ್ತೈತಿ. ಈಗ ಕೊಂದ ತಿನ್ಬೇಕಲ್ಲ, ಮತ್ತದು ಅಷ್ಟು ಹೋರಾಡಬೇಕಲ್ಲ. ಅವಾಗ ಏನ್ ಮರಯ್ಯ, ನನಗಿದು ಬೇಡ, ಮತ್ತೊಂದು ಪ್ರಾಣಿಯನ್ನು ಇಲ್ಲಿ ತನಕ ಆಕ್ರಮದಾಗ ಅದೇನ್, ನಾ ಯಾವ ಪ್ರಾಣಿ ಹಿಂಸೆಯನ್ನು ಮಾಡಿಲ್ಲ, ಈಗ ನನಗಿದು ಬೇಡ, ಹೊಳ್ಳಿ ನನ್ನ ನಾಯಿನ ಮಾಡು ಅಂತ. ಅಲ್ಲೋ 2 ದಿನಕ್ಕೆ ಸಾಕತ್ತೇನದು. ಹೌದು, ಒಮ್ಮೊಮ್ಮೆ ಭೇಟಿ ಆಗ್ತಾವ. ಭೇಟಿ ಒಮ್ಮೊಮ್ಮೆ ಇಲ್ಲನ ಇಲ್ಲೇ ಮಠದ ಮುಂದೆ ಇಲ್ಲೇ ಮಲ್ಕೊಂಡ್ರೆ ಭೇಟಿ ಎಲ್ಲಿ ಸಿಗ್ಬೇಕ? ಹಸುವೆ ಆಗ್ಬಿಟ್ಟೈತಿ. ಹಸುವೆ ಆಗೈತಿ ಅಂತೇಳಿ ಹುಲ್ಲು ಬೇರೆ ತಿನ್ನುವಂಗಿಲ್ಲಲ್ಲ, ನೀವು ಹಾಕಿದ ಅನ್ನನೂ ತಿನ್ನುವಂಗಿಲ್ಲ. ಅದಕ್ಕೆ ನನಗೆ ಬೇಡ ಬೇಡ, ಮರೇ ಬೇಡ, ನನಗೆ ಯಥಾಸ್ಥಿತಿನ ಕೊಟ್ಬಿಡು ಅಂತ ಕೇಳ್ಕೊಂಡು. ಅದಕ್ಕೆ ಹಂಗ ಪ್ರವೃತ್ತಿ ಮಾರ್ಗದೊಳಗಿದ್ದವ್ರಿಗೆ ಎಂದೂ ಸಮಾಧಾನ ವೃತ್ತಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಅದನ್ನ ನಿವೃತ್ತಿ ರೂಪದೊಳಗೆ ನಾವು ಬಳಸಿಕೊಂಡ್ರೆ ಮಾತ್ರ ಅದು ಯಥಾರ್ಥ ಸಾಧ್ಯ ಆಗತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಇಲ್ಲಿ ಕರ್ತೃತಂತ್ರ, ವಸ್ತುತಂತ್ರ ಇವುಗಳನ್ನು ತಿಳಿದ್ರೆ ಇಲ್ಲಿ ಮುಂದಿನ ಉದಾಹರಣೆಗಳಿಗೆ ಬಹಳ ಅನುಕೂಲ ಆಗ್ತತಿ ಅಂತ ಅದನ್ನ ಅಷ್ಟು ಬಿಡಿಸಿ ಹೇಳೈತಿ. ಇನ್ನು ಈ ಜ್ಞಾನ ಭಾಗವೆಂಬ ಉಪನಿಷತ್ತಿನ 2ನೇ ಭಾಗದಲ್ಲಿ ಬ್ರಹ್ಮವನ್ನು ಅರಿತವನು ಮಿಗಿಲಾದ ಗತಿಯನ್ನು ಪಡೆಯುತ್ತಾನೆ. ಇದನ್ನೇನ ಉಪನಿಷತ್ತು ಹೇಳೈತಾನೆ. ಅದಕ್ಕೆ ದ್ವೈತಿಗಳಾಗಲಿ ಯಾಕೆ ಕಲ್ಪಿಸ್ಕೊಂಡಿರ್ತಾರೆ ನೋಡಿ. ಅದೇನಾರ ಹೇಳೈತಾನೆ ಹಿಂಗ ಹೇಳಿದ್ರು. ಆದ್ರೂ ಬ್ರಹ್ಮವನ್ನರಿತವನು ಮಿಗಿಲಾದ ಗತಿಯನ್ನು ಪಡೆಯುತ್ತಾನೆ. ಬ್ರಹ್ಮವು ಸತ್ಯವು ಜ್ಞಾನವು ಅನಂತವೂ ಆಗಿರುತ್ತದೆ. ಏನಾಗಿರುತ್ತದೋ ಬ್ರಹ್ಮವು ಸತ್ಯವು ಜ್ಞಾನವು ಅನಂತವೂ ಆಗಿರುತ್ತದೆ. ಅದು ಗುಹೆಯಲ್ಲಿ ಪರಮಾಕಾಶದಲ್ಲಿ ಇರುವುದೆಂಬುದನ್ನು ಯಾವನು ಅರಿತುಕೊಳ್ಳುವನು ಅವನಿಗೆ ಎಲ್ಲಾ ಕಾಮಗಳು ಒಟ್ಟಿಗೆ ದೊರೆಯುವು. ಅವ ಸಂತೃಪ್ತನಾಗಿ ಬಿಡ್ತಾನ, ಕೃತಕೃತ್ಯನಾಗಿ ಬಿಡ್ತಾನ. ಏನ್ ತಿಳ್ಕೊಂಡ? ಗುಹೆಯಲ್ಲಿ ಪರಮಾಕಾಶದಲ್ಲಿರುವುದೆಂಬುದನ್ನು, ಯಾವುದು ಆ ಪರಬ್ರಹ್ಮ ಅಥವಾ ಆತ್ಮ, ಅದು ಗುಹೆಯಲ್ಲಿ ಪರಮಾಕಾಶದಲ್ಲಿರುವುದೆಂಬುದನ್ನು ಯಾವನು ಅರಿತುಕೊಳ್ಳುವನೋ ಅವನಿಗೆ ಎಲ್ಲಾ ಕಾಮಗಳು ಒಟ್ಟಿಗೆ ದೊರೆಯುವು. ಆ ಬ್ರಹ್ಮ ಈ ಆತ್ಮ, ಈ ಆತ್ಮನಿಂದ ಆಕಾಶ ಉಂಟಾಯಿತು ಅಂತ. ಪರಮಾಕಾಶ ಅಂದ್ರೆ ಶ್ರೇಷ್ಠವಾದ ಆಕಾಶ ಅಲ್ವಾ? ಮತ್ತೀಗ ನಮಗೀಗ ತೋರುವ ಆಕಾಶ ಇದು ಕನಿಷ್ಠ ಆಕಾಶ. ಯಾವುದರಿಂದ ನಿರ್ಣಯ ಮಾಡ್ಕೊಂಡ್ರಿ? ಇಲ್ಲೇ ನೋಡ್ರಿ, ಇದು ಪರಮಾಕಾಶ ಅಲ್ಲ. ಆ ಪರಮಾಕಾಶದಿಂದೊಡಗೂಡಿ ಆತ್ಮನಲ್ಲೇ ಅಥವಾ ಬ್ರಹ್ಮನಲ್ಲಿನ ಈ ಆಕಾಶ ಉತ್ಪತ್ತಿಯಾಗೈತಿ ಅಂತ ಅನುಭವ ಮಾಡ್ಕೊಳ್ಳ. ಆಗ ಆಕಾಶ ಎಲ್ಲರಿಗೂ ಕಂಡದ್ದುಂಟು. ಇದು ಕನಿಷ್ಠ. ಈ ಆಕಾಶ ಏನೈತಲ್ಲ ಎಲ್ಲಾ ಭೂತಾದಿಗಳಿಗೂ ಅವಕಾಶ ಮಾಡಿಕೊಟ್ಟ ತಾನು ಐತಿ ಅಂದಾಗ್ಯೂ ಕೂಡ ಇದು ನಮ್ಮ ಬ್ರಹ್ಮನಲ್ಲೇನ ಉತ್ಪತ್ತಿಯಾಗಿರೋದೇ ವಿನಃ ಅಥವಾ ನಮ್ಮ ಆತ್ಮನಲ್ಲೇನ ಉತ್ಪತ್ತಿಯಾಗಿರೋದೇ ವಿನಃ ಇದಕ್ಕೆ ಸ್ವತಂತ್ರತೆ ಇಲ್ಲ. ಅದು ಪರಮಾಕಾಶ. ಯಾವುದಿಲ್ಲಿ ಪರಮಾಕಾಶ? ನಮ್ಮ ಆತ್ಮ ಸ್ವರೂಪ ಅಂತ ಇದ್ದುಕೊಂಡಿದೆಯಲ್ಲ, ಅದು ಪರಮಾಕಾಶ, ಅದು ಬ್ರಹ್ಮ ಸ್ವರೂಪ. ಆ ಬ್ರಹ್ಮ ಸ್ವರೂಪ ಅಥವಾ ಈ ಆತ್ಮ ಸ್ವರೂಪ ಇವೆರಡು ಭಿನ್ನಲ್ಲ. ಈ ಆತ್ಮನಿಂದ ಅಂತ ಹೇಳ್ತಾರ. ಈ ಆತ್ಮನಿಂದ ಅಂದ್ರೆ ಸಮಷ್ಟಿ ರೂಪದ ಪರಬ್ರಹ್ಮ, ಅಂದ್ರೆ ವ್ಯಷ್ಟಿ ರೂಪದ ಈ ನಮ್ಮ ಆತ್ಮ ಚೈತನ್ಯ ಸ್ವರೂಪ. ಇದರಿಂದ
ಉಂಟಾಯಿತು ಅಂತ ಹೇಳ್ತಾರೆ. ಅದು ಪರಮಾಕಾಶ ಅಂತ ಕರೀತಾರೆ. ಈ ಆಕಾಶ ಎಲ್ಲಾ ಪಂಚಮಹಾಭೂತಾದಿಗಳಿಗೂ ಅವಕಾಶ ಮಾಡಿಕೊಟ್ಟು ತಾನೂ ಇದ್ದುಕೊಂಡಿದೆ ಅಂತ ಯಾವುದರಿಂದ ಗೊತ್ತಾಗೈತಿ ನೋಡು, ಅದು ಪರಮಾಕಾಶ. ಇಲ್ಲಿ ಇದು ಆಕಾಶ ಕನಿಷ್ಠ ಆಕಾಶದು, ಪರಮಾಕಾಶ ಭಿನ್ನ ಐತಿ ಅಂತ ಯಾಕೆ ನಿರ್ಣಯ ಮಾಡ್ಕೊಂಡಿರಿ? ನಿಮ್ಮ ಪರಮಾಕಾಶಕ್ಕ ಯಾವ ಗುಣದೋಷಾದಿಗಳು ಇಲ್ಲ. ಇದಕ್ಕ ಶಬ್ದ ಗುಣ ಅಂತ ಐತಿ. ಆಕಾಶಕ್ಕ ಶಬ್ದ ಗುಣ ಐತಿ. ಆಕಾಶಕ್ಕ ಶಬ್ದ ಗುಣ ಐತಿ. ಆದ್ದರಿಂದ ಅಲ್ಲೆಲ್ಲ ನೋಡಿ ಪ್ರತಿಧ್ವನಿ ಆಗ್ತೈತಲ್ಲ. ಆ ಆಕಾಶದೊಳಗನೆ ಉತ್ಪತ್ತಿ ಆಗ್ತದೋ ಇಲ್ವೋ ಅದು ಶಬ್ದ. ಅದಕ್ಕೆ ಯಥಾರ್ಥವಾಗಿ ಇದು ಕನಿಷ್ಠನ ಆಕಾಶ. ಇದಕ್ಕೆಲ್ಲ ಪಂಚ ಮಹಾಭೂತಾದಿಗಳಿಗೆ, ಇನ್ನುಳಿದ ಭೂತಾದಿಗಳಿಗೆಲ್ಲದಕ್ಕೂ ಅವಕಾಶ ಮಾಡಿಕೊಟ್ರು ಕೂಡ ಅದು ನಮ್ಮ ಆತ್ಮಸ್ವರೂಪ ಪರಮ ಆಕಾಶಕ್ಕಿದು ವಿಷಯವಾಗಿನೇ ಇರ್ತದ. ಆ ಪರಮಾಕಾಶದಿಂದ ಒಡಗೂಡಿನ ಇದು ಹುಟ್ಟಿಕೊಂಡಿದೆ. ಎಷ್ಟು ಮಾರ್ಮಿಕವಾಗಿ ಇದು ಮತ್ತೆ ಅನುಭವ ಸತ್ಯ. ಅದು ಗುಹೆಯಲ್ಲಿ ಎಲ್ಲಿತ್ತದು? ಆ ಪರಮಾಕಾಶ ಎಲ್ಲೈತಿ ಅಂದ್ರ ನಮ್ಮ ಹೃದಯ ಎಂಬ ಗುಹೆಯಲ್ಲಿ ಅದು ಅವಿತುಕೊಂಡಿದೆ. ಆ ಆಕಾಶ ನಮ್ಮ ಹೃದಯ ಆಕಾಶ, ಹೃದಯಾಕಾಶ ಅಂತ ಕರೀತಾರೆ ನೋಡ್ರಿ. ಆ ಹೃದಯ ಎಂಬ ಗುಹೆಯಲ್ಲಿ ಪರಮಾಕಾಶದಲ್ಲಿರುವುದೆಂಬುದನ್ನು ಯಾವನು ಅರಿತುಕೊಳ್ಳುವನೋ. ಪರಬ್ರಹ್ಮ ಮತ್ತು ಈ ನಮ್ಮ ಆತ್ಮ ಅಥವಾ ಹೃದಯ ಇವೆರಡು ಭಿನ್ನಲ್ಲ ಅಂತ ಯಾರಿಗೆ ಅನುಭವ ರೂಪದಲ್ಲಿ ನಮಗದು ಗೊತ್ತಾಗಿರುತ್ತೋ, ಅವ ಯಾರು ಕಂಡಿರ್ತಾನೋ ಅವಂಗ ಎಲ್ಲಾ ಕಾಮಗಳು ಒಮ್ಮೆಗಿನ ಸಂತೃಪ್ತಿಯನ್ನು ಕೊಡ್ತಾವ. ಅದನ್ನ ಹೇಳ್ರಿ. ಅದಕ್ಕೆ ಅದನ್ನ ಮುಂದೆ ವಿಶೇಷವಾಗಿ ಅದನ್ನ ಹೇಳ್ಕೊಂಡು ಬರ್ತಾರ. ಈ ಆತ್ಮನಿಂದ ಆಕಾಶ ಉಂಟಾಯಿತು. ಆಕಾಶ ಹೆಂಗ ಉಂಟಾಯಿತು ಅಂತ ಹೇಳ್ತಾರೆ. ಆಮೇಲೆ ವಾಯು, ಅಗ್ನಿ, ಅಪ್ಪು, ಪೃಥ್ವಿ, ಔಷಧಿಗಳು, ಅನ್ನ, ಪುರುಷ ಹೀಗೆ ಒಂದಾಗುತ್ತಲೊಂದು ಉಂಟಾಗಿರುತ್ತವೆ ಎಂದು ಹೇಳಿದ ಬಳಿಕ ಅನ್ನಮಯ ಆತ್ಮ, ಪ್ರಾಣಮಯ ಆತ್ಮ, ಮನೋಮಯ ಆತ್ಮ, ವಿಜ್ಞಾನಮಯ ಆತ್ಮ, ಆನಂದಮಯ ಆತ್ಮ ಎಂಬ ಒಳಗಿನ 5 ಆತ್ಮರನ್ನು ಹೇಳಿರುತ್ತದೆ. ಎಲ್ಲೇ ತೈತ್ತರಿ ಉಪನಿಷತ್ತಿನೊಳಗ ಬಂದಿರುವಂತ ವಿಷಯ ಇದು ನೋಡಲಿ. ಸಾಧನ ರೂಪದೊಳಗಿರುವಾಗ ಶಿಕ್ಷಾವಲ್ಲಿಯೊಳಗನ ಬಂದಿದ್ದು. ಅದಕ್ಕೆ ಶಿಕ್ಷಾವಲ್ಲಿ, ಭೃಗುವಲ್ಲಿ, ಆನಂದವಲ್ಲಿ. ಅಲ್ಲೇ ಇಲ್ಲಿ ಆಮೇಲೆ ಬ್ರಹ್ಮವೇ ಆನಂದಮಯನಿಗೆ ಪುಚ್ಛವೆಂದು. ಬ್ರಹ್ಮವೇ ಆನಂದಮಯನಿಗೆ ಪೃಚ್ಛ. ಪೃಚ್ಛ ಅಂದ್ರೆ ಹಿಂದಿನ ಜುಟ್ಟಿರ್ತದ ಪಕ್ಷಿಗೆ ಪಾಲಂಗಶಿ ಅಂತೇವಿ. ಅದಿದ್ದಂಗ ಅದ ಮುಖ್ಯ ಅಲ್ಲ. ಅದು ಹಾರ್ಲಿಕ್ಕೆ ಅದು ಯಾವಾಗ ನೆಲಕ್ಕೆ ಅದನ್ನು ಪಡೆದ ಮೇಲೆ ಹೇಳ್ತಕ್ಕ. ಅದಕ್ಕೆ ಉತ್ತಲನ ಮಾಡುವಂತ ಶಕ್ತಿ ಇರ್ತದ. ಪುಚ್ಛಕ್ಕೆ ಬಿಟ್ರೆ ಅದಕ್ಕೆ ತೌಡ್ ಹಾರಕ್ ಕೊಡ್ತೀವಿ. ಓಡ್ಕೋತ ಹಾರ್ಬೇಕಲ್ಲ ಬಂದ. ಪುಚ್ಚಿತ್ತು ಹಿಂದಿನ ಜುಟ್ಟು ಇತ್ತಂದ್ರೆ ಅದನ್ನ ಹಿಂಗ ಲಂಘನ ಮಾಡ್ತೈತಿ. ಪೃಥ್ವಿಗೆ ಹಿಂಗ್ ಬಡದು. ಬೇಕಾದ್ರೆ ಪಾರವಾಳ ಗಿರುವಾಳ ಹಾರುವಾಗ ನೋಡ್ರಿ, ಮೊದಲು ನೆಲದಿಂದ ಇಳ್ಬೇಕಾದ್ರೆ ಅದ ಕುಂತಲಿಂದ ಹಾರ್ತೈತಿ. ಉದುದ್ದು ಓಡಿ ಹೋಗಿ ಹಾರ್ತಾವೆ. ಈಗ ನಾವಿಲ್ಲು ಅಷ್ಟು ದೊಡ್ಡ ಪುಚ್ಚಿದ್ರು ಅದಕ್ಕೆ ಹಾರ್ಲಿಕ್ಕೆ ಆಗೋದಿಲ್ಲ ಅಲ್ವಾ? ಅದೊಂದ್ ಸ್ವಲ್ಪ ಮುಂದಕತ್ತ ಓಡಿ 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 ಹೋಗಿ ಹಾರತ್ತೆ. ಆದ್ರೂ ಅದನ್ನ ನೆಲಕ್ಕೆ ಅದನ್ನ ಅಪ್ಪಳಿಸಿ ಹಾರ. ಪುಚ್ಚಿಲ್ಲದ್ದು ಬಹಳ ದೂರ ಓಡಿ ಹೋಗಿ ಹಾರ. ಅದಕ್ಕೆ ಇಲ್ಲ ಅದನ್ನ ಲಂಘನ ರೂಪದೊಳಗೆ ಅದನ್ನ ಭೂಮಿಗೆ ಅಪ್ಪಳಿಸಿ ಗುರುತ್ವಾಕರ್ಷಣ ಶಕ್ತಿಯನ್ನು ಕಟ್ಟು ಮಾಡಿ ಮ್ಯಾಲೆ ಹೇಳ. ಆದ್ದರಿಂದ ಆಮೇಲೆ ಬ್ರಹ್ಮವೇ ಆನಂದಮಯನಿಗೆ ಪುಚ್ಛವೆಂದು ಹೇಳಿ ಬ್ರಹ್ಮವು ಎಲ್ಲವೂ ಆಗಿರುವ ರೀತಿಯನ್ನು ವರ್ಣಿಸಿ ಅದೇ ಎಲ್ಲರಿಗೂ ಆನಂದದಾಯಕವೆಂದು ಅದನ್ನರಿಯದೆ ಭೇದ ಬುದ್ಧಿಯನ್ನು ಮಾಡಿದವನಿಗೆ ಭಯ ಉಂಟಾಗುವುದೆಂದು ಅದರಲ್ಲಿಯೇ ನೆಲೆ ನಿಂತವನಿಗೆ ಅಭಯಾನಂದಗಳು ದೊರೆಯುವನೆಂದು. ಅಭಯಾನಂದ ಯಾವ ಭಯನೂ ಎಲ್ಲ ಅಲ್ಲಿ ಅಭಯ ಅಂಥ ಆನಂದ ರೂಪ ಆಗುತ್ತೆ ಅಂತ ಎಲ್ಲೇ ತೈತ್ತರಿ ಉಪನಿಷತ್ತಿನೊಳಗೆ ಉಪಸಂಹಾರ ಮಾಡಿರುತ್ತಾರೆ. ನೋಡ, ಉಪನಿಷತ್ತಿಗೆ ತಾತ್ಪರ್ಯ ಏನು ಅಂತ ಅಲ್ಲಿ ನೋಡಿದ್ರೆ ಇದು ಎಲ್ಲವನ್ನ ಯಾರು ಕಲ್ಪಿಸಿಕೊಂಡಾರ, ಇದು ಬಹಳ ಮಹತ್ವ.
ಅದ್ವೈತಿಗಳು ಉಪನಿಷತ್ತಿಗೆ ಹೇಗೆ ಅರ್ಥವನ್ನು ಮಾಡುತ್ತಾರೆಂಬುದನ್ನು ಈಗ ಸ್ವಲ್ಪ ವಿವರಿಸು. ಶ್ರೀ ಶಂಕರಾಚಾರ್ಯರವರ ಮತದಂತೆ ಜ್ಞಾನ ಭಾಗದಲ್ಲಿರುವ ವೇದಾಂತ ವಾಕ್ಯಗಳನ್ನು ಬರೀ ಶ್ರುತಿ ಎಂಬಿಷ್ಟರಿಂದಲೇ ಪ್ರಮಾಣವೆಂದು ಪ್ರಮಾಣಕರಿಸಬಾರದು. ಲಕ್ಷಲಿಲ್ಲ ಏನ್ ಹೇಳ್ತಾರೆ ನೋಡ್ರಿ ಅವ್ರು. ಶಂಕರಾಚಾರ್ಯರ ಮತದಂತೆ ಜ್ಞಾನ ಭಾಗದಲ್ಲಿರುವ ವೇದಾಂತ ವಾಕ್ಯಗಳನ್ನು ಬರೀ ಶ್ರುತಿ ಎಂಬಿಷ್ಟರಿಂದಲೇ ಪ್ರಮಾಣವೆಂದು ಗ್ರಹಿಸತಕ್ಕದ್ದಲ್ಲ. ಮತ್ತೇನು ಅಷ್ಟು ನಂಬ್ಕೊಂಡ್ರೆ ಸಾಕಲ್ಲದು ಅಂತಂದ್ರೆ ಅದಾಗೋದಿಲ್ಲ. ಆ ವಾಕ್ಯಗಳಿಗೆ ಅರ್ಥವನ್ನು ಮಾಡುವಾಗ ಶ್ರುತಿ ಲಿಂಗಾದಿಗಳಂತೆ ಯುಕ್ತ ಅನುಭವಗಳು ಹೊಂದಿಕೆಯಾಗುವಂತೆ ಅತ್ಯಂತ ಅವಶ್ಯವಾಗಿರುತ್ತದೆ. ಯುಕ್ತ ಅನುಭವಗಳಿಗೆ ಹೊಂದುಗಡೆಯಾಗುವುದು ಅತ್ಯಂತ ಅವಶ್ಯವಾಗಿರುತ್ತದೆ. ಬರೀ ಶ್ರುತಿ ಹೇಳಿರ್ತದೆ. ಈಗ ನೋಡಪ್ಪ, ಬಸವ ಎಂದೊಡೆ ಭವದ ಸಾಗರವನ್ನ ದಾಟಿಸಿ ಬಿಡ್ತಾನ ಬಸವ ಬಸವ ಅನ್ನುವ. ಆ ಶ್ರುತಿ ಏನು ನಿಜನೇ ಅದು. ಬಸವ ಅನ್ನೋ ನಾಮದೊಳಗ ಅಷ್ಟೊಂದು ಶಕ್ತಿ ಇರ್ತತಿ ಅಂತ ಹೇಳಿದ್ರು. ಅದ್ರ ಅರ್ಥ ಏನು? ಆ ನಾಮದ ಬಲ ಯಾವ ರೂಪದೊಳಗೆ ಕೂಡಿಕೊಂಡೈತಿ ಅಂತ ಯುಕ್ತಿ ಅನುಭವಗಳಿಂದ ಅನುಭವಕ್ಕೆ ಜೋಡಿಸ್ಕೊಳ್ಳಿಲ್ಲ ಅಂದ್ರೆ ಎಷ್ಟು ಸಲ ಬಸವ ಅಂದ್ರೇನು, ಎಷ್ಟು ಸಲ ಶಾಂಭವಿ ಅಂದ್ರೇನು, ಏನಾಗಬೇಕಾಗ್ಯದ? ಅದಕ್ಕೆ ಅದನ್ನ ಯಥಾರ್ಥವಾಗಿ ಅನುಭವ ರೂಪದೊಳಗ ಅದನ್ನ ಹೊಂದಿಸಿಕೊಂಡು ನೋಡುವ ಯುಕ್ತ ಅನುಭವಗಳಿಗೆ ಹೊಂದಿಕೆಯಾಗುವುದು ಅತ್ಯಂತ ಅವಶ್ಯವಾಗಿರುತ್ತದೆ. ಈ ಉಪನಿಷತ್ತಿನಲ್ಲಿ ಬ್ರಹ್ಮವು ನಿತ್ಯವಾಗಿದೆ, ಜ್ಞಾನ ಸ್ವರೂಪವಾಗಿದೆ, ಅನಂತವಾಗಿದೆ ಎಂದು ಹೇಳಿರುವುದಲ್ಲದೆ ಅದು ಗುಹೆಯಲ್ಲಿರುವುದೆಂದು ಅದನ್ನರಿತವನಿಗೆ ಒಂದೇ ಕಾಲದಲ್ಲಿ ಎಲ್ಲಾ ಕಾಮಗಳು ಫಲಿಸುವೆಂದು ಹೇಳಿರುತ್ತದೆ ಅಷ್ಟೇ. ಆದರೆ ಎಲ್ಲಾ ಕಾಮಗಳನ್ನು ಒಂದೇ ಕಾಲದಲ್ಲಿ ಅನುಭವಿಸುವುದು ಹೇಗೆ ಸಾಧ್ಯ? ಬ್ರಹ್ಮವು ಅನಂತವಾಗಿದ್ದು ಒಂದು ಗುಹೆಯಲ್ಲಿ ಅಡಕವಾಗಿರುವುದೆಂಬುದು ಹೇಗೆ ಯುಕ್ತವಾದೀತು? ಒಂದು ಗುಹೆಯೊಳಗೈತಿ ಅಂತಂದ್ರೆ ಯಾಕೆ ಯುಕ್ತ ಆದೀತದು? ಅದು ಅನಂತ ರೂಪದೊಳಗೆ ಇದ್ದುಕೊಂಡೈತಿ ಅಂತ ಸ್ಥಿತಿ ಪ್ರಮಾಣ ಹೇಳಿದ್ರು ಕೂಡ ಅದೊಂದು ಗುಹೆಯಲ್ಲಿ ಅಡಕವಾಗಿದೆ ಎಂಬುದು ಹೇಗೆ ಯುಕ್ತವಾದೀತು ಎಂಬ ಶಂಕೆಗಳು ಸಹಜವಾಗಿ ಮೂಡುತ್ತವೆ. ಇನ್ನು ಬ್ರಹ್ಮವು ಆತ್ಮನು ಎಂದರೆ ನಮ್ಮ ಸ್ವರೂಪವೇ ಎಂದು ಶ್ರುತಿಯಲ್ಲಿದೆ. ನಮ್ಮ ಆತ್ಮನು ಸತ್ಯ ಅನಂತವೆಂಬುವುದನ್ನು ಹೇಗೆ ಮನಗಾಣಬೇಕು? ಈ ಬ್ರಹ್ಮದಿಂದ ಆಕಾಶ ಉಂಟಾಯಿತು ಎಂದು ಇಲ್ಲಿ ಹೇಳಿರುತ್ತದೆ. ಆಕಾಶದಲ್ಲಿ ಎಲ್ಲವೂ ಉಂಟಾಗುತ್ತದೆ ಹೊರತು ಆಕಾಶ ಉಂಟಾಗುವುದೆಲ್ಲಿ, ಹೇಗೆ ಎಂಬುದನ್ನು ನಾವು ಮನಸ್ಸಿನಲ್ಲಿಯೂ ಕಲ್ಪಿಸುವುದಕ್ಕೆ ಬರುವಂತಿಲ್ಲ. ಹೀಗಿರುವಲ್ಲಿ ನಮ್ಮ ಆತ್ಮನೇ ಬ್ರಹ್ಮನೆಂಬುದು, ಇವನಿಂದಲೇ ಆಕಾಶ ಉಂಟಾಯಿತೆಂಬುದು ತೀರ ತಪ್ಪನಾದ ಸುಳ್ಳೆ. ತಪ್ಪನಾದ ಸುಳ್ಳು ಅಂದ್ರೆ ದೊಡ್ಡ ಸುಳ್ಳು ಹೇಳಕತ್ತಾನ ನೋಡ. ಸಾಮಾನ್ಯ ಸುಳ್ಳು ಹೇಳ ಅಲ್ಲಿ ಬಿಡಿ, ದೊಡ್ಡ ಸುಳ್ಳುಗಾರ ಎಂದು ತೋರುವುದಿಲ್ಲವೇ? ಇದು ದೃಷ್ಟಾಂತ ಬಹಳ ವ್ಯವಹಾರಿಕ ದೃಷ್ಟಿಯೊಳಗೆ ಬಹಳ ಪ್ರಾಮಾಣಿಕವಾಗಿ ನೋಡಲ್ಲಿ. ನನ್ನ ಮಗ ಅವನು ಸುಳ್ಳ, ಅವ್ರ ಅಪ್ಪನ ಸುಳ್ಳ, ನನ್ನ ಮಗ ಸುಳ್ಳು ನನ್ನಂಗ ಸುಳ್ಳು ಹೇಳ್ತಾನೋ ಇಲ್ಲೋ ಅಂತ ಮಗನ ಪರೀಕ್ಷೆ ಮಾಡ್ಬೇಕಂತ ಹೇಳಿ ಬರ್ಲಿ ಇಲ್ಲಿ ಅಂತ ಕಾರಣ. ಯಾಕೆಪ್ಪ ಅಲ್ಲಿ ನೋಡು, ಆ ಬೆಟ್ಟದಾಗ ಸಣ್ಣ ಇರುವಿಗಳ ಸಾಲು ಹೆಂಗ್ ಒಂದ್ರಿಂದ ಒಂದು ಅದು ಸಾಧಾರಣ 10-15 ಕಿಲೋಮೀಟರ್ ಐತ ಆ ಬೆಟ್ಟ ಇವ್ರ ಊರಿಂದ. ಕಾಣ್ತೈತಿ ನಿನ್ಗಣ್ಣ ಸುಳ್ಳು ಹೇಳೋದು ಇದು. ಇರುವಿ ಸಾಲು ಏನಾದ್ರು 10-15 ಕಿಲೋಮೀಟರ್ ದೂರದೊಳಗಿರು ಬೆಟ್ಟದೊಳಗ ಖಂಡಿತೇನ? ಅವಾಗ ನೀವು ಹೋಗಿ ನೋಡಿಪ್ಪ ಅಣ್ಣ, ನೋಡಿ ಇವನು ಸುಳ್ಳ. ಅವಾಗ ನೋಡಲ್ಲ ಆ ಎಣಿ ಇರುವಿ ಐತಿಲ್ಲ, ಪಾಪ ಒಂದ್ ಕಾಲು ಕುಂಟೈತಿ ಅಂತ ನೋಡು, ಒಂದಿಟ್ಟ ಕುಂಟತೈತಿ ಅಂತ ಹೇಳಿ ನಾನು. ಹೀಗಾಗಿ ಇಬ್ರು ಸುಳ್ಳ್ರ ಇವರು, ಇದಕ್ಕೆ ದೊಡ್ಡ ಸುಳ್ಳು ಅಂತ
ಅವ ಇರ್ಬಿ ಸಾಲ್ 10-15 ಕಿಲೋಮೀಟರ್ ದೂರ ಇರೋ ಬೆಟ್ಟದಾಗ ಇರ್ಬಿ ಸಾಲ್ ಹೊಂಟೈತಿ ನೋಡು ಅಂತ ಅಪ್ಪ ಹೇಳಿದ್ರ ಹೌದ್ ನೋಡ ಏಣಿ ಇರ್ಬಿ ಐತಿಲ್ಲ ಆ ಏಣಿ ಇರ್ಬಿ ಕಾಲು ಒಂದು ಸೊಟ್ಟೈತಿ ಕುಂತ್ಕೊಂತ ಹೊಂಟೈತಿ ನೋಡಪ್ಪಾಜಿ ಅಂತ. ಹೌದು ಬಿಡಪ್ಪ, ನನ್ನ ಮಗ ಸುಳ್ಳು ಹೇಳಕ್ ಕಲ್ತಾನ, ಅಡ್ಡಿ ಇಲ್ಲ. ಈಗ ಸುಳ್ಳದ ಇದೊಂದು ಶಾಂತಿ, ಅದಕ್ಕೆ ಇದನ್ನ ಹೇಳ್ತಿರ್ತಾರ ಹಾಗ ದೃಷ್ಟಾಂತಕ್ಕ ನಕ್ಕು ನಲಿಸಿ ಬ್ಯಾಸಾಗಿರ್ತೈತೆಲ್ಲ ಕೂತವ್ರಿಗೆ ಏನಾರ ಮಾಡಿ ನಗಿಸಿ ಮತ್ತೆ ಈ ರೂಪಕ್ಕೆ ಬರುವಂತ ಒಂದು ವ್ಯವಧಾನ ಅಲ್ಲಿರ್ತೈತಿ. ಅದು ಜಾತ್ರೆಗೆ ಹೇಳು ಶಾಸ್ತ್ರದಾಗ. ಆದ್ರೆ ಇಲ್ಲೇನ್ ಅದ್ರ ಅವಶ್ಯಕತೆ ಇಲ್ಲ. ಅದು ದಪ್ಪನಾದ ಸುಳ್ಳು ಅನ್ನೋದಕ್ಕೆ ದೃಷ್ಟಾಂತ. ಖರೆ ಸುಳ್ಳು ಅಂತ ಖರೆ ಸುಳ್ಳು ಹೇಳೋರು, ಕಡೆ ಸುಳ್ಳು ಹೇಳೋರು. ಆಗ ಸುಳ್ಳಿ ಎಂದು ತೋರುವುದಿಲ್ಲವೇ? ಆಕಾಶ ನಮ್ಮ ಆತ್ಮನೊಳಗೆ ಹುಟ್ಕೊಂತೈತಿ ಅಂದ್ರೆ ಏನ್ ಅರ್ಥ? ಇದನ್ನ ಹೆಂಗ ನಂಬೋದು? ಇವೇ ಮುಂತಾದ ಶಂಕೆಗಳು ಒಂದರ ಹಿಂದೊಂದು ಜಿಜ್ಞಾಸುಗಳಲ್ಲಿ ಮೂಡಿಕೊಳ್ಳುತ್ತವೆ. ಶ್ರುತಿಯು ಪ್ರಮಾಣವಾದ್ದರಿಂದ ಇದನ್ನೆಲ್ಲ ನಂಬಬೇಕು. ಶ್ರುತಿ ಪ್ರಮಾಣದು, ಸುಮ್ಮನೆ ನಂಬ್ಕೋದನ ನಂಬ್ಕೊಂಡು ಮುಂದೆ ಹೋಗೋ. ಇಲ್ಲ ಅಂದ್ರೆ ನಿನಗೆ ಯಾವಾಗ ಗತಿ ಆಗ್ಬೇಕ? ನಿನಗೆ ಅದೋ ಗತಿನ ನರಕನ ಪ್ರಾಪ್ತಿ. ಹೀಗೆ ಹೆದರ್ಸಿ ಹಿಂಗ ಒಪ್ಸು ಶಾಸ್ತ್ರಕಾರರು ಹೋಗಾರ. ಸುಮ್ಮನೆ ಶ್ರುತಿ ಏನ್ ಹೇಳ್ತೈತಿ ಅದನ್ನ ಒಪ್ಕೊಂಡು ಸುಮ್ಮನೆ ಸಾಗಯ್ಯ, ನೀ ಇದನ್ನ ವಿಚಾರ ಮಾಡಕ್ ಹೋಗ್ಬೇಡ. ಆಗ ಬರೀ ನಂಬಿಕೆ ಮೇಲೆ ಆತ್ಮಾನುಭವ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಬರೇ ನಂಬಿಕೊಂಡು ಆಗುದಿಲ್ಲ. ಅದ್ಯಾಕ್ರಿ ಈಗ ನಮ್ಮ ಸನಾತನ ಧರ್ಮದೊಳಗೆ ಮತ್ತೀಗ ಇದು ದೇವರು ಅಂತ ನಂಬೇವಲ್ಲ, ದಿನ ಹೋಗ್ತೀವಿ, ಮುಂಜಾನೆ ಎದ್ದುಗಳಕ್ಕೆ ಹೋಗಿ ದೇವಸ್ಥಾನಕ್ಕೆ ಹೋಗಿ ಬರೋಗು, ಮಕ್ಕಳಿಗೆ ಸಂಸ್ಕಾರ ಕೊಡ್ತೇವಲ್ಲ. ಆ ನಂಬಿಕೆ ಬೇಕು, ಇಲ್ಲ ಅಂತಲ್ಲ. ಅದು ಅಂತಃಕರಣ ಶುದ್ಧಿ ಆಗೋದಕ್ಕ, ಅವನ ಆತ್ಮವಿಶ್ವಾಸ ಬೆಳೆಯುವುದಕ್ಕೆ. ನೋಡವ ದೇವರಿದ್ದಾನ, ನನ್ನ ಯಾರು ತರುವವರು ಅಂತ ಭಾವ ಅದರೊಳಗೆ ನಿಂತು ಬಿಡ್ತಾನ. ಹೆಂಗಕ್ಕಂದ್ರೆ ನಾ ಇಷ್ಟು ವರ್ಷ ದೇವತಾರಾಧನೆ ಮಾಡೀನಿ, ನನ್ನ ಯಾರು ತರುವವರು ಅಂತವ ಹಂಗಿರ್ತಾರ, ಇಲ್ಲ ಅಂತ. ಆದ್ದರಿಂದ ಇದನ್ನೆಲ್ಲ ಶ್ರುತಿಯು ಪ್ರಮಾಣವಾದ್ದರಿಂದ ಇದನ್ನೆಲ್ಲ ನಂಬಬೇಕು ಎಂದು ಹೇಳುವವರಿಗೆ ಇಲ್ಲಿ ಯಾವ ತೊಂದರೆಯೂ ಇಲ್ಲ. ನಂಬ್ಕೊಂಡು ಹೋಗ್ಬಿಟ್ರೆ ಮುಗಿದೋಯ್ತು. ಆದ್ರೆ ಇದೆಲ್ಲವನ್ನು ಅನುಭವಕ್ಕೆ ಹೊಂದಿಸಿ ಅರಿತುಕೊಳ್ಳಬೇಕೆನ್ನುವ ಅದ್ವೈತಿಗಳ ದೃಷ್ಟಿಯಿಂದ ಇದಕ್ಕೆ ಹೇಗೆ ಅರ್ಥವನ್ನು ಮಾಡಿಕೊಳ್ಳಬೇಕೆಂಬುದೇ ಪ್ರಕೃತ ಪ್ರಶ್ನೆಯಾಗಿರುತ್ತದೆ. ನಂಬ್ಕೊಂಡು ಜೀವನ ಮಾಡೋರಿಗೆ ಏನು ತೊಂದರೆ ಆಗೇ ಇಲ್ಲ. ಹಂಗನ ನಡೆದದ. ದೇವರಿದ್ದಾನ ಗುಡಿಯಾಗ, ಹಣ್ಣು ಕಾಯಿ ಕರ್ಪೂರ ಮಾಡ್ಕೊಂಡು ಬಾ, ಇದು ಏನು ಬಿಡುಗಡೆ ಆಗಿಲ್ಲ. ಇದೆಲ್ಲ ಆ ನಂಬಿಕೆಗೆ ಅಷ್ಟೊಂದು ನಮಗ ಪ್ರಧಾನವಾಗಿ ಆ ನಂಬಿಕೆ, ಆ ಶ್ರದ್ಧೆ ನಮ್ಗದ ಫಲ ಕೊಟ್ಟೈತಿ. ಕೆಲವೊಂದು ಕೊಡ್ಲಿಕ್ಕಿಲ್ಲ, ಕೆಲವೊಂದು ಕೊಡತೈತಿ. ಒಟ್ಟು ಒಂದ್ ಕೊಡುತ್ತ ಒಂದ್ ಬಿಡುತ್ತ, ಅದ ಮಾತು ಬೇರೆ. ಅವ್ರವ್ರ ನಂಬಿಕೆ ಹೆಂಗಿರ್ತೈತಿ ಹಂಗ ಎಂಬು ಕೊಟ್ಟಿರ್ತಾನ ಭಗವಂತ. ಆದ್ರೆ ಇಲ್ಲೇ ಅದ್ವೈತಗಳ ವಿಚಾರ ಆಗಲ್ಲ. ಈ ಅದ್ವೈತಗಳ ದೃಷ್ಟಿಯಿಂದ ಇದಕ್ಕೆ ಹೇಗೆ ಅರ್ಥವನ್ನು ಮಾಡಿಕೊಳ್ಳಬೇಕೆಂಬುದೇ ಪ್ರಕೃತ ಪ್ರಶ್ನೆಯಾಗಿರುತ್ತದೆ. ಈ ಪ್ರಶ್ನೆಗೆ ಈಗ ಮೆಟ್ಟಲಾಗಿ ಉತ್ತರವನ್ನು ಹೇಳುವುದಕ್ಕೆ ಪ್ರಯತ್ನಿಸಲಾಗುವುದು. ಇದನ್ನ ಹಂತವಾಗಿನ ಇದನ್ನ ಉತ್ತರ, ಇವಕ್ಕೆಲ್ಲದಕ್ಕೂ ಉತ್ತರಗಳನ್ನು ಹೇಳ್ಕೊತ ಬರ್ತಾರ. ಅದ್ವೈತಿಗಳ ಅಭಿಪ್ರಾಯದಂತೆ ನಮ್ಮ ಆತ್ಮನು ಬ್ರಹ್ಮವೇ ಆಗಿರುತ್ತಾನೆ. ಏನ್ರಿ? ಅದ್ವೈತಿಗಳ ಅಭಿಪ್ರಾಯದಂತೆ ನಮ್ಮ ಆತ್ಮನು ಬ್ರಹ್ಮವೇ ಆಗಿರುತ್ತಾನೆ. ನಂಬುದು ಹೆಂಗ? ನಮ್ಮ ಆತ್ಮನ ಬ್ರಹ್ಮ ಅಂತ ನಂಬುದು ಹೆಂಗ? ಅನುಭವ ಹಿಡಿಬೇಕಿಲ್ಲಿ. ಸತ್ಯ ಜ್ಞಾನ ಆನಂದ ಸ್ವರೂಪನು ಅನಂತನು ಆಗಿರುತ್ತಾನೆ. ಇದನ್ನು ತಾತ್ಪರ್ಯದಿಂದ ತಿಳಿಸಿಕೊಡುವುದಕ್ಕೆ ಶ್ರುತಿಗಳು ಬಂದಿರುತ್ತವೆ. ನಮ್ಮ ಆತ್ಮನು ಕೂಡ ಈ ಶ್ರುತಿಗಳು ಎದಕ್ ಬಂದವ ಅಂತಂದ್ರೆ ನಮ್ಮ ಆತ್ಮನು ಕೂಡ ಬ್ರಹ್ಮ ಸ್ವರೂಪನೇ ಇರ್ತಾನ ಅಂತ ತಿಳಿಸಿಕೊಡುತ್ತ ಬಂದವ. ಅದ್ವೈತ ಸಿದ್ಧಾಂತದೊಳಗೆ ನಿನ್ನ ಆತ್ಮೇನೆ ಭಿನ್ನಲ್ಲ, ಆ ಪರಬ್ರಹ್ಮನ ಬ್ಯಾರೆ. ಆದ್ದರಿಂದಲೇ ಬ್ರಹ್ಮವನ್ನು ತಿಳಿದುಕೊಂಡರೆ ಮಿಗಿಲಿಲ್ಲದ ಫಲವುಂಟಾಗುವುದೆಂದು ಶ್ರುತಿಯಲ್ಲಿ ಹೇಳಿರುತ್ತದೆ. ಬ್ರಹ್ಮವು ಕಾಲ, ಆಕಾಶ ಮುಂತಾದವುಗಳೆಲ್ಲವನ್ನು ಮೀರಿರುವುದರಿಂದಲೂ, ಅದು ಆನಂದ ಸ್ವರೂಪವೇ ಆಗಿರುವುದರಿಂದಲೂ, ಅದು ಪಡೆಯದೇ ಇರುವ ಭೋಗವಿಲ್ಲ.
ಬ್ರಹ್ಮವನನ್ನ ಕಂಡ್ರೆ ಎಲ್ಲಾ ಭೋಗಗಳು ಅದರಲ್ಲಿನ ಪ್ರಾಪ್ತ ಆಗ್ತವೆ. ಅದು ನಮ್ಮಂತೆ ಕ್ರಮಕ್ರಮವಾಗಿ ಕಾಮಗಳನ್ನು ಭೋಗಿಸುವ ಅವಶ್ಯಕತೆಯೂ ಇಲ್ಲ. ಇದು ಸರಿ. ಆದರೆ ನಮ್ಮ ಆತ್ಮನು ಬ್ರಹ್ಮಸ್ವರೂಪವೆಂಬುದಕ್ಕೆ ಪ್ರಮಾಣವೇನಿದೆ? ಬ್ರಹ್ಮ ಮತ್ತು ನಮ್ಮ ಆತ್ಮ. ಆ ಪರಬ್ರಹ್ಮ, ಈ ಆತ್ಮ, ಇವರಿಬ್ರು ಒಂದ ಅಂತ ಹೇಳ್ತಿರಲ್ಲ, ಇದು ಹೆಂಗ? ಅದು ಕಾಲಾಕಾಶಿಗಳಿಂದ ಪರಿಚಿನ್ನವಾಗಿರುವುದೆಂದು ನಮ್ಮ ಅನುಭವದಲ್ಲಿದೆಯಲ್ಲ. ನಮ್ಮ ಆತ್ಮ ಕಾಲಾಕಾಶಕ್ಕೆ ಕಟ್ಟು ಬಿದ್ದೈತಿ. ಖರೇನ ಅನುಭವಕ್ಕೆ ಅನುಸರಿಸ್ಕೊಂಡು ನೋಡ್ರಿ, ಈ ನಮ್ಮ ಆತ್ಮ ಕಾಲಾಕಾಶಕ್ಕೆ ಕಟ್ಟು ಬಿದ್ದಾನ. ಯಾರಿಗ ಹಂಗ ಅನಿಸೈತಿ? ಶರೀರದ ಅಪೇಕ್ಷೆಯನ್ನ ಇಟ್ಟುಕೊಂಡು ಇವ ಕಾಲಕ್ಕೆ ಕಟ್ಟು ಬಿದ್ದಾನ. ಈ ಶರೀರ ಪರಿವರ್ತನ ಹೊಂದತ್ತ, ನಮ್ಮ ಆತ್ಮನಲ್ಲಿ ಯಾವ ವಿಕಾರತ್ವನೂ ಇಲ್ಲ. ಅವ ಯಾವ ಕಾಲದೇಶದೊಳಗ ಕಟ್ಟು ಬಿದ್ದಿಲ್ಲ ಎಂಬ ಶಂಕೆಗೆ ಉತ್ತರವಾಗಿ ಈ ಆತ್ಮನಿಂದಲೇ ಕಾಲಾಕಾಶಗಳು ಉಂಟಾಗುತ್ತವೆ ಎಂದು ಶ್ರುತಿ ಹೇಳುತ್ತಿದೆ. ಈ ಆತ್ಮನಿಂದಲೇ ನಿಮ್ಮ ಕಾಲ, ದೇಶ, ಆಕಾಶ, ಪಂಚಮಭೂತಾದಿಗಳು ಎಲ್ಲವೂ ಈ ಆತ್ಮನಲ್ಲಿನ ಸೃಷ್ಟಿಯಾಗ್ಯವಿನ ಇವು ಯಾವುದೊಂದು ಇಲ್ಲ. ಹಿಂದೆ ಎಲ್ಲ ಮೊದಲನೇ ಭಾಗದೊಳಗ, ಇದು 2ನೇ ಭಾಗ, 1ನೇ ಭಾಗದೊಳಗೆ ಅದನ್ನ ಮಾರ್ಮಿಕವಾಗಿ ಹೇಳ್ಕೊಂಡ್ ಬಂದ. ಯಾತ್ರರ ತೋರ್ಲಿ, ಸ್ವಪ್ನರ ತೋರ್ಲಿ, ಸುಸುಪ್ತಿ, ನಿನ್ನ ಆತ್ಮ ಸ್ವರೂಪದೊಳಗ ನಾವು ಬರೀ ತೋರಿಕೆ ಭಗವಂತನ ಸ್ವರೂಪ ಯಾವ ರೂಪದೊಳಗ ತೋರಿತಿ ಅನ್ನೋದಕ್ಕೆ ಅದ ಮಾದರಿ ಯಾವ್ದೋ ಯತ್ರ ಸ್ವಪ್ನ ಸುಸುಪ್ತಿ. ಯತ್ರ ಸ್ವಪ್ನ ಸುಸುಪ್ತಿಗಳನ್ನು ಬಿಟ್ರೆ ನಿಮ್ಮ ಇರುವೆ ಇಲ್ಲ. ಆ ಇರುವೆಂಬುವುದೆಲ್ಲವೂ ಯತ್ರ ಸ್ವಪ್ನ ಸುಸುಪ್ತಿ. ಅದು ಆತ್ಮನ ಇರುವನ್ನ ಇನ್ನೊಂದು ರೂಪದೊಳಗೆ ನೋಡ್ಕೊಂಡಿವಿ ಅಂತ ಹಿಂದೆ ಹೇಳ್ಕೊತ ಬಂದಾರ. ಅದನ್ನ ಸ್ಮರಣೆಗಿದ್ರೆ ಸಾಕಿಲ್ಲ, ಅದಕ್ಕೆ ಉತ್ತರ ಸಿಕ್ಕಬಿಡ್ತು. ಆದ್ದರಿಂದ ಈ ಆತ್ಮನಿಂದಲೇ ಕಾಲಾಕಾಶಗಳು ಉಂಟಾಗಿರುತ್ತವೆ ಎಂದು ಶ್ರುತಿ ಹೇಳುತ್ತಿದೆ. ಆತ್ಮನು ನಿಜವಾಗಿ ಪರಿಚಿನ್ನನಲ್ಲವೆಂದು ಹೇಳುವುದು ಶ್ರುತಿಯ ಉದ್ದೇಶವೇ ಹೊರತು, ನೋಡ್ರಿ ಇದನ್ನ ಲಕ್ಷಿಡ್ರಿ, ಆತ್ಮನು ನಿಜವಾಗಿ ಪರಿಚಿನ್ನನಲ್ಲವೆಂದು ಹೇಳುವುದು ಶ್ರುತಿಯ ಉದ್ದೇಶವೇ ಹೊರತು ಅವನಿಂದ ಕಾಲಾಕಾಶಾದಿಗಳು ಸೃಷ್ಟಿಯಾಗಿವೆ ಎಂದು ಹೇಳುವುದೇನು ಅದರ ಉದ್ದೇಶವಲ್ಲ. ಉಪನಿಷತ್ತಿನ ಉದ್ದೇಶ ಏನೈತಿ ಲಕ್ಷರಿ. ಯಾಕ? ಅವ ನಿಜವಾಗಿನೂ ಆತ್ಮ ಪರಿಚಿನ್ನ ಅಲ್ಲ ಅಂತ ತಿಳಿದ ಅನುಭವದೊಳಗ ನಿಂತ ಅಂದ್ರ ಅದ್ರೊಳಗ ನೀವೆಲ್ಲವೂ ತೋರ್ಸವಂತ ಅನುಭವ ಬಂದ್ಬಿಡ್ತದ. ಇದನ್ನ ಹೇಳುವ ಉದ್ದೇಶ ಅವಗೇನಾದ್ರ ಅದ್ರ ಗರ್ಜೆ ಇಲ್ಲ. ನಿನ್ನ ಬಿಟ್ಟ ದೇವ್ರಿಲ್ಲ, ಮಣ್ಣು ಬಿಟ್ಟು ಮಡಿಕಿಲ್ಲ ಅಂತ ಗಾದೆ ಮಾತೈತಿ ನೋಡಿ. ಯಥಾರ್ಥವಾಗಿ ಅಲ್ಲಿ ಆ ತತ್ವವನ್ನ ನಮ್ಮ ಆತ್ಮನು ನಿಜವಾಗಿ ಪರಿಚಿನ್ನನಲ್ಲ ಅಂತ ಅನುಭವಕ್ಕನುಸರಿಸಿಕೊಂಡ ಕಂಡಂತ ಜ್ಞಾನಿಗೆ ಅಥವಾ ಸಾಧಕನಿಗೆ ಈ ಸೃಷ್ಟಿ ಅವನಿಂದ ಉತ್ಪತ್ತಿಯಾಗೈತಿ ಅದ್ರ ಬೋಧೆ ಮಾಡುದಿಲ್ಲ. ಎಲ್ಲ ನನ್ನ ಆತ್ಮಸ್ವರೂಪನ ಈ ರೂಪದೊಳಗೆ ತೋರಾಕತ್ತೈತಿ ಅಂತ ಆನಂದ ಪಡ್ತಾನ. ಯಥಾರ್ಥ ಆಗಿರುವುದು ಅದನ್ನೇ ಒಂದು ಸೃಷ್ಟಿಯಾಗಿವೆ ಎಂದು ತಿಳಿಸುವುದೇನು ಅದರ ಉದ್ದೇಶವಲ್ಲ, ಉಪನಿಷತ್ತಿನ ಉದ್ದೇಶ ಅಲ್ಲ. ಆದ್ದರಿಂದಲೇ ಸೃಷ್ಟಿಯನ್ನ ಅರಿತವನಿಗೆ ಇಂಥ ಫಲವೆಂದು ಯಾವ ಶ್ರುತಿಯಲ್ಲಿಯೂ ಹೇಳಿಲ್ಲ. ಸೃಷ್ಟಿಯನ್ನು ತಿಳಿದವ ಇಂತಿಂತ ಫಲ ಪ್ರಾಪ್ತ ಆಗ್ತೈತಿ ನೋಡ. ಅವನ ಸೃಷ್ಟಿ ಎಲ್ಲ ತಿಳ್ಕೊಂಬಂದಾನ. ಏನಾರ ಹೇಳ್ಯಾರನ? ಈಗ ನೋಡಲ್ಲ, ಕರ್ಮ ಹೇಳುವಾಗ ಪುತ್ರ ಕಾಮೇಷ್ಟ ಯಜ್ಞ ಮಾಡು ನಿನ್ಗೆ ಮಕ್ಕಳಾಗ್ತಾವ ಅಂತ ಹೇಳ್ತಾರೆ. ಶಾರೀರಿಕ ಯಜ್ಞ ಮಾಡು, ನೋಡು ಶಾರೀರಿಕ ಯಜ್ಞ ಮಾಡು ಮಳೆ ಆಗ್ತತಿ ಅಂತ ಹೇಳ್ತಾರೆ. ನೋಡಲ್ಲಿ ಎಲ್ಲ ನೋಡು ಹೋಗ್ಲಿ, ಅದು ದೂರ ಆಗ್ತದೆ. ಸೌತ್ ಕರ್ಮಾದಿಗಳನ್ನ ಮಾಡಿದ್ರು ಕೂಡ ಅದಕ್ಕೆ ಫಲಗಳನ್ನ ಹೇಳ್ಕೊತ ಬಂದಾರಲ್ಲ. ಏನು ಹರಿಶ್ಚಂದ್ರ ಪುರಾಣ ಹಚ್ಚಿರೋ ಮಳೆ ಆಕತಿ ಅಂತ ಹೇಳಿ ಹೇಳ್ಕೊತ ಬರ್ತಾರ ಪುರಾಣ. ಹರಿಶ್ಚಂದ್ರ ಚರಿತ್ರೆ, ಹರಿಶ್ಚಂದ್ರ ಮಹಾರಾಜರ ಚರಿತ್ರೆಯನ್ನು ಹೇಳಿಸಿಬಿಡ್ರಿ, ಅದರ ಮಂಗಲ ಅಷ್ಟೊತ್ತಿಗೆ ಮಳೆ ಆಗ್ಲಿಲ್ಲ ಅಂದ್ರೆ ಕೇಳ್ರಿ ಅಂತ ಹೇಳಿ. ಇಂಥವೆಲ್ಲ ನಾವು ನಂಬಿಕೊಂಡಿವಲ್ಲ. ಆದ್ದರಿಂದ ಇದು ಎಲ್ಲವನ್ನ ಅದು ಸೃಷ್ಟಿನ ಬ್ರಹ್ಮನ ಮಾಡ್ಯಾನ ಅಂತ ಹೇಳುವ ಉದ್ದೇಶ
ಯಾವ ಉಪನಿಷತ್ತಿಗೂ ಇಲ್ಲ. ಏನ್ ಹೇಳೈತದು? ನಿನ್ನ ಆತ್ಮನು ಪರಿಚಿನ್ನನಲ್ಲ ಅಂತ ಹೇಳುದು ಅದರ ಉದ್ದೇಶ ವಿನಃ ಈ ಆಕಾಶಾದಿಗಳು ಈ ಪ್ರಪಂಚ ಎಲ್ಲ ನಿನ್ನ ಆತ್ಮನಿಂದನ ಹುಟ್ಟ್ಯಾವು ಅಂತ ಹೇಳುವುದರ ಉದ್ದೇಶ ಅಲ್ಲ. ಆದ್ದರಿಂದಲೇ ಸೃಷ್ಟಿಯನ್ನರಿತವನಿಗೆ ಇಂಥ ಫಲವೆಂದು ಯಾವ ಶ್ರುತಿಯಲ್ಲಿಯೂ ಹೇಳಿಲ್ಲ. ನಾವು ತಪ್ಪು ತಿಳುವಳಿಕೆಯಿಂದ ಕಾಣುವ ಸೃಷ್ಟಿಯೆಲ್ಲವೂ ಏನಿದು? ತಪ್ಪು ತಿಳುವಳಿಕೆಯಿಂದ ಕಾಣುವ. ನಮ್ಗೆ ಈ ಸೃಷ್ಟಿ ಹುಟ್ಟೈತಿ ಅಂತ ಕಲ್ಪನಾ ನೋಡು, ಅದ ಉಪನಿಷತ್ಕಾರದಲ್ಲೇನ ಇದು ಸೃಷ್ಟಿಯನ್ನ ಬ್ರಹ್ಮನ ಸೃಷ್ಟಿ ಮಾಡ್ಯಾನ ಅಂತ ತಪ್ಪು ತಿಳ್ಕೊಂಡೆ. ಏನು ಮಾಡಿಲ್ಲ, ಅವನಲ್ಲಿ ಪರಿಚಿನ್ನತೆ ಇಲ್ಲ, ಅವನಲ್ಲಿ ಯಾವ ಕ್ರಿಯಾ ಕಾರ್ಯಗಳು ಇಲ್ಲ, ಅವ ನಿರವಯವನಾಗಿದ್ದಾನ, ಅವಯವಗಳಿಲ್ಲ. ಈ ಪ್ರಪಂಚವನ್ನ ಮಾಡಾಕ ಅವಯವಗಳು ಬೇಕೋ ಬೇಡ? ಮತ್ತ ಅವಯವಗಳಿಲ್ಲ ಹೇಗೆ ಮಾಡಿದ? ಅವ ಈಗೂನು ಮಾಡ್ತಾನೆ ಇರ್ಬೇಕಲ್ಲ. ಯಾಕಂದ್ರೆ ಇದು ನಿತ್ಯ ನಿರಂತರ ವಿಕಾರ, ನವೀನ ಹಂಗ ವಿಕಾರ ಹೊಂತಾನೆ ಇರ್ತೈತಿ. ಮೊದಲ ನವೀನತ್ವ ಬರ್ತದ, ಆಮೇಲೆ ಹಳತನ ಬರ್ತದ. ನಿತ್ಯ ವಿಕಾರ ರೂಪದಲ್ಲಿರುವಂತ ಈ ಪ್ರಪಂಚವನ್ನ ನಿತ್ಯ ಮಾಡ್ಕೊತ ನಾವು ಮಾಡೋದ ಒಂದು ಕೆಲಸ ಏನವಾಗ ಬ್ರಹ್ಮಗೆ. ಈಗ ಒಂದು ಹುಣಸಿ ಮರ ಮಾಡೇನಿ, ಅದ್ರೊಳಗೆಲ್ಲ ಎಲೆಗಳನ್ನು ಉದುರಿಸಿ ಮತ್ ಹೊಳ್ಳಿ ಚಿಗುರು ಬರ್ತದ ನೋಡಿ. ಯಾವ್ದ ಮರ ಆಗಲಿ ಆ ಋತುಮಾನಕ್ಕೆ ಅನುಸರಿಸಿಕೊಂಡು ಎಲೆಗಳು ಉದುರ್ತಾವ, ಮತ್ ಸೃಷ್ಟಿ ಆಗ್ತಾವ. ನಿಮ್ಗೆ ಅದ್ ನಿತ್ಯ ಕೆಲಸ ಏನವಾಗ. ಅವ ಒಂದು ವೇಳೆ ಅಕಸ್ಮಾತ್ ಬ್ರಹ್ಮನಿಗೆ ಅದ ಕೆಲಸನ ಆ ರೂಪದೊಳಗಿತ್ತಂದ್ರೆ ನಮ್ಮನ್ನ ಯಾವಾಗ ನೋಡ್ತಾನ್ರಿ ಅವ? ಅದನ್ನ ಪ್ರಪಂಚ ಮಾಡೋದ್ರಾಗನ ಸಾಕಾಗಿ ಹೋಗಿರ್ತದ ಅಲ್ವಾ? ಅವಂಗೂ ಆಸರ ಬೇಸರ ಮತ್ತ ಅವ್ನು ಮಾಡ್ತಾನ ಅಂದ್ಮೇಲೆ ಅವ್ನ ಬೇಸರ ಆಸರ ಇರಬೇಕಲ್ಲ. ಹಾಗೇನಾರ ನಾವು ಇದನ್ನ ಏನ್ ಮಾಡ್ಕೊಂಡೇವಿ? ಯಥಾರ್ಥವಾಗಿ ನಾವಿಲ್ಲಿ ಆ ಬ್ರಹ್ಮನ ಸೃಷ್ಟಿ ಇದು ಅಂತ ಔಚಿತ್ಯ ಪೂರ್ಣವಾಗಿ ಹೇಳ್ಯಾರ ಅವರು. ಇವರು ಅದನ್ನ ಬ್ರಹ್ಮನ ಸೃಷ್ಟಿ ಮಾಡ್ಯಾರ ಅಂತ ಇವ್ರು ತಿಳ್ಕೊಂಡ್ರ, ತಪ್ಪು ತಿಳ್ಕೊಂಡ್ರ. ನಾವು ತಪ್ಪು ತಿಳುವಳಿಕೆಯಿಂದ ಕಾಣುವ ಸೃಷ್ಟಿಯೆಲ್ಲವೂ ಬ್ರಹ್ಮದಿಂದಲೇ ಬಂದಿರುತ್ತದೆ. ಆದ್ದರಿಂದ ಇದೆಲ್ಲವೂ ಬ್ರಹ್ಮವೇ ಎಂದು ತಿಳಿಸುವುದು ಸ್ಥಿತಿಯ ಪರಮೋದ್ದೇಶವು. ಅವ್ರ ಉದ್ದೇಶ ಏನ? ನಾವು ತಪ್ಪು ತಿಳ್ಕೊಂಡು ಈ ಸೃಷ್ಟಿ ಎಲ್ಲವೂ ಇದ್ದುಕೊಂಡಿದೆ ಅಂತ ನಮ್ಮ ತಪ್ಪು ತಿಳುವಳಿಕೆ ಹೋದಲ್ಲ. ಬ್ರಹ್ಮನನ್ನ ಬ್ರಹ್ಮ ಅಂತ ತಿಳಿದಿರುವಾಗ ಆಭಾಸ ರೂಪದಿಂದೊಡಗೂಡಿ ಅಂತಃಕರಣಾದಿಗಳನ್ನ ಬಳಸಿಕೊಂಡು ಅಂತಃಕರಣ, ಇಂದ್ರಿಯ, ಆಭಾಸ ರೂಪ ಚೈತನ್ಯ ಎಲ್ಲ ಬಳಸಿಕೊಂಡು ಇದೆಲ್ಲ ಸೃಷ್ಟಿ ಐತಿ ಅಂತ ನಾವ ತಪ್ಪು ತಿಳ್ಕೊಂಡೇವ. ಏನು ಆ ಉಪನಿಷತ್ತು ಏನಾರ ತಪ್ಪು ತಿಳ್ಕೊಂಡೆ? ನಮ್ಮ ತಪ್ಪು ತಿಳುವಳಿಕೆ, ಕರ್ತೃವಿನ ಭಾವನೆ ಈ ರೂಪದೊಳಗದ. ಈ ಸೃಷ್ಟಿಯನ್ನ ಬ್ರಹ್ಮ ಎಂದೂ ಮಾಡಿಲ್ಲ, ಇನ್ನು ಮುಂದೂ ಮಾಡೋದಿಲ್ಲ. ಅವ ಸೃಷ್ಟಿ ಬರೀ ಒಂದು ತಪ್ಪು ತಿಳುವಳಿಕೆಯ ಭಾವನೆ. ಆದ್ದರಿಂದ ಅದಕ್ಕೆ ಶ್ರುತಿಗೆ ಏನಾದ ಪರಮೋದ್ದೇಶ ಐತೆಂದ್ರೆ ಬ್ರಹ್ಮದಿಂದಲೇ ಬಂದಿರುತ್ತದೆ. ಆದ್ದರಿಂದ ಇದೆಲ್ಲವೂ ಬ್ರಹ್ಮವೇ ಎಂದು ತಿಳಿಸುವುದು. ಇದೆಲ್ಲ ಬ್ರಹ್ಮ ಸ್ವರೂಪನೋ, ಬ್ರಹ್ಮನನ್ನ ಬ್ರಹ್ಮ ಅಂತ ತಿಳಿದನೆ ಈ ರೂಪಗಳು ನೋಡಕತ್ತಿ. ಇದೆಲ್ಲ ಬ್ರಹ್ಮನ ತಿಳಿಸುವುದರ ಉದ್ದೇಶ. ಎಷ್ಟು ತಾತ್ಪರ್ಯ ಉಪನಿಷತ್ಕಾರರಲ್ಲಿ ಯಾವ್ಯಾವ ರೂಪಗಳಿರ್ತದೆ. ಶ್ರುತಿಯ ಈ ಕ್ರಮಕ್ಕೆ ಅಧ್ಯಾರೋಪ ಅಪವಾದವೆಂದು ಹೆಸರು. ಶ್ರುತಿಯ ಈ ಕ್ರಮಕ್ಕೆ ಅಧ್ಯಾರೋಪ ಅಪವಾದ ಎಂದು ಹೆಸರು. ಜನರು ತಪ್ಪಾಗಿ ತಿಳಿದುಕೊಂಡಿರುವ ಸೃಷ್ಟಿಯನ್ನು ಅನುವಾದ ಮಾಡುವುದು ಅಧ್ಯಾರೋಪ. ಅದನ್ನು ಅಲ್ಲಗಳೆದು ಆತ್ಮಸ್ವರೂಪವನ್ನು ತಿಳಿಸಿಕೊಡಿಸುವುದು ಅಪವಾದ. ಆದ್ದರಿಂದ ಇನ್ನೂ 2 ಪೇಜ್ ಅದ, ಇದು 2-3 ಪೇಜ್ ಅದ. ನಾಳೆ ನೀವು ಸಮರ್ಥಿ ಇದೇ ವಿಷಯವನ್ನ ಮುಂದುವರಿಸಿಕೊಂಡು ಬರೋಣ ಅಂತ ಹೇಳಿ, ಅಂತೂ ಬ್ರಹ್ಮ ಈ ಸೃಷ್ಟಿಯನ್ನ ಮಾಡಿಲ್ಲ ಅಂತ ನಿರ್ಣಯ ಅನುಭವಕ್ಕೆ ಬಂತಲ್ಲ, ಆ ಶ್ರುತಿಗಳ ಉದ್ದೇಶ, ಉಪನಿಷತ್ತಿನ ಉದ್ದೇಶ ಏನೇನೈತಿ ಅಂತ ತಿಳ್ಕೊಂಡು ನಮಗೆ ಸಾಕಾಗ್ಯದ. ಅದನ್ನ ಬಿಟ್ಟು ಏನೇನೋ ತಿಳ್ಕೊಂಡ್ರೆ ಅದೆಲ್ಲವೂ ನಮ್ಮ ಕರ್ತೃವ್ಯ ತಂತ್ರದ ವ್ಯವಹಾರ ಅಂತ ತಿಳ್ಕೊಂಡು ಈ 4 ವಾಕ್ ಪುಷ್ಪಾದಿಗಳನ್ನು ಸದ್ಗುರುಚರಣ ಕಲ್ಪಿಸಿ ಇವತ್ತಿನ ಉಪನ್ಯಾಸಕ್ಕೆ ವಿದಾಯ ಹೇಳುತ್ತೇನೆ. ಹರಿ ಓಂ ತತ್ಸತ್.